ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಆಗಸ್ಟ್ ತಿಂಗಳ 20ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಕೃಷ್ಣ ಪಕ್ಷದ ಮೊದಲನೇ ದಿವಸ. ಇದು ಈ ದಿನ ರಾತ್ರಿ 10:25 ಇರಲಿದೆ. ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7:44 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10:17 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 8:55 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ದಿಕ್ಷೂಲೆ ಉತ್ತರ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:34 ಸಂಜೆ 5:08 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:53 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:29 ಬೆಳಿಗ್ಗೆ 9:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:50 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 8:44 ರಾತ್ರಿ 10:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:06 ಸೂರ್ಯಾಸ್ತ ಸಂಜೆ 6:40. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗೆ ಈ ಕುಜ ಶಕ್ತಿಗೆ, ಸಾಹಸಕ್ಕೆ, ಅಧಿಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಭೂ ಸಂಬಂಧಿತವಾದಂತಹ ಯಾವುದೇ ಚಟುವಟಿಕೆಗಳಿರಲಿ, ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಅದ್ಭುತವಾದಂತಹ ದಿನ ಇದು. ಅಂದರೆ ನಿಮ್ಮ ಭೂಮಿಯ ಮಾರಾಟ ಆಗಲಿ ಅಥವಾ ಖರೀದಿ ಆಗಲಿ ನಿಮಗೆ ಅನುಕೂಲತೆಗಳನ್ನು ತಂದುಕೊಡುತ್ತೆ. ಒಟ್ಟಾರೆ ಭೂಮಿಯನ್ನು ನಂಬಿದಂಥ ಕೃಷಿಕರು ಸೇರಿದಂತೆ ಎಲ್ಲರಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳಿರುತ್ತೆ, ಲಾಭಗಳು ಇದೆ. ಹಾಗೆ ಕುಜ ಇಲ್ಲಿ ಸಾಹಸಕ್ಕೆ ಕಾರಕನಾಗಿರುವಂಥವನು. ಅದಕ್ಕಾಗಿಯೇ ಈ ದಿನ ಕ್ರೀಡಾಪಟುಗಳಿಗೂ ಕೂಡ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಕುಜ ಕೂಡ ಸ್ಪರ್ಧೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಸ್ಪರ್ಧಾಳುಗಳಿಗೆ,
ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ತುಂಬ ಫೇವರಬಲ್ ಆಗಿರುವಂಥ ಅವಕಾಶಗಳು ನಿಮಗೆ ಒದಗಿ ಬರ್ತಾ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರು ಹೋರ ಏನಿದೆ ಇದು ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಗುರು ಹೋರಾದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮಗೆ ಸಮಾಧಾನಕರವಾದಂಥ ರೀತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರ ಏನಿದೆ ಇದು ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸಗಳು ಆಗುವಂಥದ್ದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 37 ನಿಮಿಷದಿಂದ ರಾತ್ರಿ 7 ಗಂಟೆ 34 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 20 ನಿಮಿಷದಿಂದ ರಾತ್ರಿ 2 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನದಲ್ಲಿ ಈ ರವಿ ಹೋರಾದಲ್ಲಿ ಮಾಡುವಂಥ ನಿಮ್ಮ ಚಟುವಟಿಕೆಗಳಿಂದ ಒಳ್ಳೆಯ ಹೆಸರು ಬರುತ್ತೆ. ಹಾಗೆ ನಿಮ್ಮ ಪ್ರಯಾಣ ಕೂಡ ಈ ರವಿ ಹೋರಾದಲ್ಲಿದ್ದರೆ ಅದು ಕೂಡ ಸಕ್ಸಸ್ಸನ್ನು ತರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂತಹ ವಿಚಾರವನ್ನು ರವಿ ಹೋರಾದಲ್ಲಿ ಮಾಡಿ. ಗಣ್ಯರನ್ನು ಭೇಟಿ ಮಾಡಲಿಕ್ಕಾಗಲಿ, ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕಾಗಲಿ ಈ ದಿನ ರವಿ ಹೋರಾವನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 12 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 29 ನಿಮಿಷದಿಂದ ರಾತ್ರಿ 10 ಗಂಟೆ 27 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಆದಷ್ಟು ವಿಸ್ತರಣೆ ಮಾಡಬೇಡಿ. ಇದ್ದುದರಲ್ಲೇ ವ್ಯಾಪಾರ ನಡೀಲಿ. ಎಲೆ ಮರೆ ಕಾಯಿಯಂತೆ ಈ ದಿನ ಇರಬೇಕು, ಬೂದಿ ಮುಚ್ಚಿದ ಕೆಂಡದಂತೆ ಇದ್ಬಿಡ್ಬೇಕು. ನೀವು ನಿಮ್ಮ ಚಟುವಟಿಕೆಗಳನ್ನು ಬೆಳಕಿಗೆ ತರಬೇಡಿ. ಹಾಗೆ ಈ ಚಂದ್ರಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 20 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 34 ನಿಮಿಷದಿಂದ ಸಂಜೆ 6 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅಂತ ಹೇಳಿ ತಿಳ್ಕೊಳ್ಳಿ. ಅದರಲ್ಲೂ ಕೆಲವು ಹೊರಗಳು ಬಹಳ ಅತ್ಯುತ್ತಮವಾಗಿರುತ್ತೆ, ತುಂಬ ಫೇವರಬಲ್ ಆಗಿರುತ್ತೆ, ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಅಂಥ ಹೊರದಲ್ಲೇ ನಿರ್ದಿಷ್ಟವಾದ ಕೆಲಸಗಳನ್ನು ಆರಂಭ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಕೂಡ ಯಶಸ್ವಿಯಾಗುತ್ತೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ಪಂಚಾಂಗ ನಿಮಗೆ ಸಹಾಯಕಾರಿಯಾಗಿರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಯಶಸ್ಸು ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ಸಾಧನೆಗೆ 100ಕ್ಕೆ 100ರಷ್ಟು ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದ ಮಳೆಯ ವಿಚಾರವನ್ನು ನೋಡೋದಾದರೆ ಈ ದಿನ ಮಖಾಮಳೆ 2ನೇ ಪಾದ ಆರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಮಳೆಗಾಲ ಆರಂಭ ಆಗಿದೆ. ಅದರಲ್ಲೂ ಈ ಮಖಾಮಳೆ ಅಥವಾ ಮಗೆ ಮಳೆ ಅಂತ ಏನು ಹೇಳ್ತಾರೆ, ಇದು 2ನೇ ಪಾದದಲ್ಲಿ ಈಗಾಗಲೇ ಇರುವಂಥದ್ದು. ಇದು ಈ ಆಗಸ್ಟ್ ತಿಂಗಳ 30ನೇ ತಾರೀಕಿನವರೆಗೆ ಮಖಾಮಳೆ ಇರುತ್ತೆ. ಇನ್ನು 3ನೇ ಪಾದ ಇದೆ, 4ನೇ ಪಾದದ ಮಳೆ ಕೂಡ ಇದೆ. ನಂತರ ಪೂರ್ವ ಫಲ್ಗುಣಿ ಮಳೆ ಅಂದರೆ ಪುಬ್ಬ ಮಳೆ ಆರಂಭ ಆಗುತ್ತೆ. ಹಾಗೆ ಈ ದಿನದ ವಿಶೇಷತೆ ಬಗ್ಗೆ ನೀವು ತಿಳ್ಕೊಳ್ಬೇಕು. ಈ ದಿನ ಮಂಗಳವಾರದ ದಿನ, ಶ್ರಾವಣ ಮಾಸದ ಮಂಗಳವಾರ ಅಂತ ಹೇಳಿದ್ರೆ ಮಂಗಳಗೌರಿಯ ವ್ರತಕ್ಕೆ ಮೀಸಲಾಗಿರುವಂತಹ ದಿನ ಇದು. ಹಾಗೆ ಗಾಯತ್ರಿ ಪ್ರತಿಪದನ್ನ ಆಚರಣೆ ಮಾಡುವಂತಹ ದಿನ ಕೂಡ. ಇನ್ನು ನಾಳೆ ಬಹಳ ವಿಶೇಷ ಅಂತ ಹೇಳಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆರಂಭ ಆಗುವಂಥದ್ದು. ಹಾಗಾಗಿ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಎಲ್ಲ ಕಡೆ ಮಠಗಳಲ್ಲಿ ನಡೀತಾ ಇದೆ. ಹಾಗಾಗಿ ಸ್ವಾಮಿಯ ದರ್ಶನ ಮಾಡಿ
ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಹಾಗೆ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ, ಇನ್ನು ಈ ದಿನ ಮಂಗಳಗೌರಿ ವ್ರತ ಇದೆ. ಈ ವ್ರತವನ್ನ ವಿಶೇಷವಾಗಿ ಹೆಣ್ಣು ಮಕ್ಕಳು ಆಚರಿಸುವಂಥದ್ದು. ವಿವಾಹಿತ ಸ್ತ್ರೀಯರು ಆಚರಣೆ ಮಾಡ್ತಾರೆ, ಅವಿವಾಹಿತ ಕನ್ಯೆಯರು ಕೂಡ ಮಂಗಳಗೌರಿಯ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಶಿವ ಪಾರ್ವತಿಯರನ್ನ ಈ ದಿನ ವಿಶೇಷವಾಗಿ ಆರಾಧನೆ ಮಾಡುವಂತಹ ಒಂದು ಸಂಕಲ್ಪದ ದಿನ. ಹಾಗೆ ವಿವಾಹಿತ ಸ್ತ್ರೀಯರು ಮದುವೆಯಾದ ಮೊದಲ 5 ವರ್ಷಗಳು ಈ ಮಂಗಳಗೌರಿಯ ವ್ರತವನ್ನ ಆಚರಣೆ ಮಾಡುವಂಥದ್ದು. ಅಂದ್ರೆ ಮದುವೆಯಾದ ಮೊದಲನೇ ವರ್ಷ ತವರು ಮನೆಯಲ್ಲೂ, ಇನ್ನು ಉಳಿದ 4 ವರ್ಷಗಳು ತನ್ನ ಪತಿಯ ಮನೆಯಲ್ಲೂ ಆಚರಣೆ ಮಾಡಬೇಕು, ನಂತರ ಅದನ್ನು ಉದ್ಯಾಪನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಮದುವೆ ಆಗದೇ ಇರುವಂತಹ ಕನ್ಯೆಯರು ಈ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಮಕ್ಕಳ ಮದುವೆ ಆಗ್ತಾ ಇಲ್ಲ, ಶುಭ ಕಾರ್ಯಗಳು ಮನೆಯಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಂಗಳಗೌರಿಯ ವ್ರತವನ್ನ ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಜಾತಕದಲ್ಲಿ ಮಂಗಳ ಅಂದ್ರೆ ಕುಜ 1, 4, 7, 8 ಮತ್ತೆ 12ನೇ ಮನೆಯಲ್ಲಿದ್ರೆ ಅದು ಕುಜ ದೋಷ ಇರುತ್ತೆ ಅಂಥವ್ರಿಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಮದುವೆ ಬಹಳ ಬೇಗ ಆಗಲ್ಲ, ಯಾವುದೋ ಒಂದು ಕಾರಣಕ್ಕೆ ಎಳೆದಾಡ್ತಿರುತ್ತೆ. ಹಾಗೆ ಗಂಡು ಮಕ್ಕಳ ವಿವಾಹ ಕೂಡ ತಡ ಆಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಜಾತಕದಲ್ಲಿ ಕುಜ ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ನೋಡಿ ಆ ಕುಜ ದೋಷ ಅಥವಾ ಅಂಗಾರಕ ದೋಷ, ಮಂಗಳ ದೋಷ ಏನಿದೆ ಇದನ್ನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಹೆಣ್ಣು ಮಕ್ಕಳ ಮದುವೆ ಮನೆಯಲ್ಲಿ ಆಗಬೇಕು, ಶುಭ ಕಾರ್ಯಗಳು ಆಗಬೇಕು, ಅದಕ್ಕೆ ವಿಳಂಬ ಆಗ್ತಾ ಇರುವಂಥವರು ಕೂಡ ಈ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡುವಂತೆ ಹಿರಿಯರು ಸಲಹೆ ಮಾಡ್ತಾರೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನ ಆಚರಿಸುವಂಥದ್ದು ಈ ಮಂಗಳಗೌರಿ ವ್ರತ. ಅದರಲ್ಲೂ ಈ ಶ್ರಾವಣ ಮಾಸದ ಮಂಗಳವಾರದ ದಿನವೇ ಮಂಗಳಗೌರಿಯ ವ್ರತ ಇರುವಂಥದ್ದು. ಈ ದಿನ ನೀವು ಹನುಮಂತನ ಪಾದಗಳಿಂದ ಸಿಂಧೂರವನ್ನ ತೆಗೆದುಕೊಂಡು ಬಂದು ಅದನ್ನ ಹಣೆಯ ಮೇಲೆ ಹಚ್ಚಿಕೊಂಡ್ರೆ ಮಂಗಳ ದೋಷ ನಿವಾರಣೆಯಾಗತ್ತೆ, ವಿವಾಹಾದಿ ಶುಭ ಕಾರ್ಯಗಳು ಬಹಳ ಬೇಗ ಜರುಗತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು, ಪ್ರಾಣದೇವರ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಪೂಜೆ ಮಾಡಬೇಕು ಈ ದಿನ ವಿಶೇಷವಾಗಿ. ಹಾಗಾಗಿ ಒಂದಲ್ಲ 2 ಕಡೆಯಿಂದ ನಿಮಗೆ ಒಂದು ರೀತಿಯಲ್ಲಿ ಗ್ರಹ ಬಲಗಳು ಬಂದಾಗತ್ತೆ. ಹಾಗೆ ಈ ಶ್ರಾವಣ ಮಾಸದ ಮಂಗಳವಾರದ ದಿನ ಕೆಲವರು ಉಪವಾಸವನ್ನ ಮಾಡುವಂಥದ್ದು ಇದೆ. ಏಕೆಂದ್ರೆ ಕೆಲವರು ಗೌರಿ ವ್ರತವನ್ನ ಮಾಡೋದ್ರಿಂದ ಈ ಹಬ್ಬದ ದಿನ ಉಪವಾಸವನ್ನ ಮಾಡಿ ವ್ರತವನ್ನ ಸಂಪನ್ನಗೊಳಿಸ್ಕೊಳ್ತಾರೆ. ಹಾಗೆ ಈ ಶ್ರಾವಣ ಮಾಸ ಅಂತ ಹೇಳಿದ್ರೆ ಶಿವನ ಆರಾಧನೆ ಬಹಳ ಫಲ ನೀಡುತ್ತೆ ಅನ್ನುವಂಥದ್ದು. ಏಕೆಂದ್ರೆ ಈ ಶಿವನ ಲಹರಿಗಳೇನಿದೆ ಅದು ಬಹಳಷ್ಟು ಮಟ್ಟಿಗೆ ಈ ಭೂಲೋಕದ ಸುತ್ತಮುತ್ತ ಈ ಭೂಮಂಡಲದಲ್ಲಿ ಇರುತ್ತೆ. ಹಾಗಾಗಿನೇ ಆ ಒಂದು ಸಂದರ್ಭದಲ್ಲೇ ನಾವು ಶಿವನ ಆರಾಧನೆಯನ್ನ ಮಾಡಬೇಕು. ಹಾಗೆ ಈ ಮಂಗಳವಾರ ಮಂಗಳಗೌರಿಯ ವ್ರತವನ್ನ ಆಚರಣೆ ಮಾಡೋದ್ರಿಂದ ಅಖಂಡ ಸೌಭಾಗ್ಯ ಪ್ರಾಪ್ತಿಯಾಗತ್ತೆ, ಶಿವ ಪಾರ್ವತಿಯರ ಅನುಗ್ರಹ ಉಂಟಾಗತ್ತೆ. ಹಾಗಾಗಿನೇ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸೌಭಾಗ್ಯವತಿಯಾಗಬೇಕು, ಹಾಗೆ ತಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಮಂಗಳಗೌರಿ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗೆ ಈ ಮಂಗಳಗೌರಿ ವ್ರತದ ದಿನ ಪಾರ್ವತಿ ದೇವಿಯನ್ನ ಆರಾಧನೆ ಮಾಡುವಂಥದ್ದು. ಹಾಗೆ ಇದನ್ನ ಗೌರಿ ಅಂತ ಕೂಡ ಕರೆಯುವಂಥದ್ದು ಇದೆ. ಒಟ್ಟಾರೆ ಈ ದೇವಿಯ ಆರಾಧನೆ ಏನಿದೆ ಅದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅದೃಷ್ಟವನ್ನು ತಂದುಕೊಡುತ್ತೆ. ಅವಿವಾಹಿತ ಹೆಣ್ಣು ಮಕ್ಕಳು ಗೌರಿ ವ್ರತವನ್ನು ಆಚರಣೆ ಮಾಡಿದ್ರೆ ಸೂಕ್ತ ವರ ಸಿಕ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇನ್ನು ವಿವಾಹಿತರು ಇದನ್ನ ಆಚರಣೆ ಮಾಡೋದ್ರಿಂದ ದಾಂಪತ್ಯದಲ್ಲಿದ್ದಂತಹ ಅಡೆತಡೆಗಳು ದೂರ ಆಗುತ್ತೆ, ಜೊತೆಗೆ ತಮ್ಮ ಪತಿಗೆ ದೀರ್ಘಾಯುಷ್ಯ ಸಿಕ್ಲಿ, ಹಾಗೆ ಆ ಕುಟುಂಬ ನೆಮ್ಮದಿಯಿಂದ ಇರಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನ ಬಯಸಿ ಈ ಒಂದು ಮಂಗಳಗೌರಿ ವ್ರತವನ್ನ ಉಪವಾಸದೊಂದಿಗೆ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ಮಂಗಳಗೌರಿ ಪಾರ್ವತಿಯ ಮಂಗಳವಾದಂತಹ ಒಂದು ರೂಪ. ಇಲ್ಲಿ ತಾಯಿಯನ್ನ ಗೌರಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗೆ ಈ ಪಾರ್ವತಿ ಶಕ್ತಿಯ 3 ಗುಣಗಳನ್ನ ಹೊಂದಿರುವಂಥವಳು: ಸೃಷ್ಟಿ, ನಿರ್ವಹಣೆ ಮತ್ತೆ ವಿನಾಶ. ಕೆಲವೊಮ್ಮೆ ಸೃಷ್ಟಿಸುವಂಥವಳು, ಕೆಲವೊಮ್ಮೆ ತಾಯಿಯ ರೂಪದಲ್ಲಿ ಪೋಷಿಸುವಂಥವಳು, ಹಾಗೆ ಕೆಲವೊಮ್ಮೆ ಮಹಿಷಾಸುರನಂತಹ ರಾಕ್ಷಸನನ್ನ ಸಂಹಾರ ಮಾಡಲಿಕ್ಕೆ ತನ್ನ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿಕೊಳ್ಳುವಂಥವಳು ಕೂಡ. ಆದ್ರಿಂದಲೇ ಈ ಮಂಗಳಗೌರಿಯ ವ್ರತ ಅಖಂಡ ಸೌಭಾಗ್ಯವನ್ನು ತರುತ್ತೆ, ಹಾಗೆ ಈ ಸ್ತ್ರೀ ಶಕ್ತಿಯ ಭಾವವನ್ನು ನೀಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ಈ ಶ್ರಾವಣ ಮಾಸದಲ್ಲಿ ಈಗಾಗಲೇ 2 ಮಂಗಳವಾರಗಳು ಕಳೆದಿವೆ. ಇನ್ನು 3ನೇ ಮಂಗಳವಾರ ಇದು 20ನೇ ತಾರೀಕು ಆಗಸ್ಟ್ ತಿಂಗಳು. ಇನ್ನು 4ನೇ ಮಂಗಳವಾರ ಬರುವಂಥದ್ದು ಆಗಸ್ಟ್ 27ನೇ ತಾರೀಕಿನ ದಿನ, ಅದು ಕೊನೆಯ ಮಂಗಳವಾರ.
ಹಾಗಾಗಿ ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಈ ಮಂಗಳ ಗೌರಿ ವ್ರತವನ್ನ ಮಾಡುವಂಥದ್ದು ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ವ್ರತ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನ ಗೌರಿಯನ್ನ ಪೂಜೆ ಮಾಡಿ ಈ ಮಂಗಳ ಗೌರಿಯ ವ್ರತ ಕಥೆಯನ್ನ ಕೇಳಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಸ್ತ್ರೀಯರ ಜಾತಕದಲ್ಲಿ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಅಡ್ಡಿ ಆತಂಕಗಳು, ಸಮಸ್ಯೆಗಳು, ತೊಂದರೆಗಳಿದ್ರೂ ಕೂಡ ಅದು ನಿವಾರಣೆಯಾಗತ್ತೆ ಅನ್ನುವಂತಹ ಒಂದು ನಂಬಿಕೆಯಿಂದ ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗೆ ಈ ದಿನ 5 ಮುತ್ತೈದೆಯರಿಗೆ ಫಲ ತಾಂಬೂಲಾದಿಗಳನ್ನು ಕೊಡುವಂತಹ ಕ್ರಮ ಕೂಡ ಕೆಲವರಲ್ಲಿದೆ. ಹಾಗಾಗಿ ಮಂಗಳ ಗೌರಿಯ ವ್ರತವನ್ನ ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಈಗಾಗಲೇ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮ ಸಂಪ್ರದಾಯ ಹೇಗಿದೆಯೋ ಅದೇ ರೀತಿಯಲ್ಲಿ ಆಚರಣೆ ಮಾಡಿ. ಆದರೆ ಈ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದನ್ನು ಮಾತ್ರ ಮರಿಬೇಡಿ ಈ ದಿನದಲ್ಲಿ. ಒಟ್ಟಾರೆ ಈ ದಿನ ತಾಯಿಗೆ 16 ಬಗೆಯ ಮಂಗಳಕರ ದ್ರವ್ಯಗಳನ್ನ ಸಮರ್ಪಣೆ ಮಾಡುವಂಥದ್ದು, ಅಂದ್ರೆ ಅಲಂಕಾರ ವಸ್ತುಗಳನ್ನ ಅಲ್ಲಿ ಇಡಬೇಕು ಅನ್ನುವಂಥದ್ದು. ಜೊತೆಗೆ ಸಿಂಧೂರ, ಬಳೆ, ಬಿಂದಿ, ಮೆಹಂದಿ, ಕೆಂಪು ವಸ್ತ್ರ ಇತ್ಯಾದಿಗಳನ್ನ ಅಲ್ಲಿ ತಾಯಿಗೆ ಬಾಗಿನದ ರೂಪದಲ್ಲಿ ಸಮರ್ಪಣೆ ಮಾಡಿ ನಂತರ ಮಂಗಳಾರತಿಯನ್ನ ಮಾಡಿ ಆರತಿಯನ್ನ ಮಾಡಬೇಕು. ಇದು ಕೂಡ ಈ ದಿನದಲ್ಲಿ ನಿಮ್ಮ ವ್ರತ ಸಂಪನ್ನವಾಗಲಿಕ್ಕೆ ನೀವು ಅನುಸರಿಸಬೇಕಾಗಿರುವಂತಹ ಒಂದು ಕ್ರಮ. ಹಾಗಾಗಿ ಬಂಧುಗಳೇ, ಮಂಗಳ ಗೌರಿ ತಮಗೆಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ. ಹಾಗೆ ದಾಂಪತ್ಯದಲ್ಲಿ ಬಂದಿರುವಂತಹ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆಯಾಗಲಿ. ಇನ್ನು ಕಲ್ಯಾಣ ಆಗಬೇಕಾಗಿರುವಂತಹ ಕನ್ಯೆಯರಿಗಾಗ್ಲಿ ವರನಿಗಾಗ್ಲಿ ಬಹಳ ಬೇಗ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಸಿಕ್ಕಲಿ ಅಂತ ಹೇಳಿ ಮಂಗಳ ಗೌರಿಯನ್ನ ಪ್ರಾರ್ಥನೆ ಮಾಡೋಣ. ಪರಶಿವನನ್ನ ಈ ದಿನ ಸ್ಮರಣೆ ಮಾಡಿಕೊಳ್ಳೋಣ. ಒಳ್ಳೆಯದಾಗ್ಲಿ. ಹಾಗೆ ಬಂಧುಗಳೇ, ಈ ಶ್ರಾವಣ ಮಾಸದ ಮಂಗಳವಾರದ ದಿನ ನೀವು ಆಂಜನೇಯನ ದರ್ಶನ ಮಾಡಿ. ಪ್ರಾಣದೇವರ ದರ್ಶನ ನಿಮಗೆ ವಿಶೇಷ ಫಲಗಳನ್ನು ಕೊಡುತ್ತೆ. ಅದರಲ್ಲೂ ಈ ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಿದ್ರೆ ಈ ದಿನ ಪಂಚಫಲಗಳು ನಿಮಗೆ ಸಿದ್ಧಿಸುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಪಂಚಮುಖಿ ಅವತಾರ ರೂಪವಾಗಿ ವರಾಹ ರೂಪ, ಗರುಡ ರೂಪ, ಹನುಮನ ರೂಪ, ನರಸಿಂಹ ರೂಪ, ಹಾಗೆ ಹಯವದನ ಈ 5 ಸ್ವರೂಪಗಳು ಪಂಚಮುಖಿ ಆಂಜನೇಯ ಸ್ವಾಮಿಯ 5 ಮುಖಗಳಾಗಿ ಇರುವಂಥದ್ದು. ಹಾಗಾಗಿನೇ ಈ ಪಂಚಮುಖಿ ಆಂಜನೇಯನ ದರ್ಶನ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ಪ್ರಾಣ ಶಕ್ತಿಯನ್ನ ಪ್ರವಹಿಸುವಂತೆ ಮಾಡುತ್ತೆ. ನಮ್ಮಲ್ಲಿ ಒಂದು ಶಕ್ತಿ, ಸಾಮರ್ಥ್ಯ, ಹಾಗೆ ಕೆಲಸದಲ್ಲಿ ಉತ್ಸಾಹ ಅನ್ನುವಂಥದ್ದು ಬಹಳ ಬೇಗ ಒದಗಿ ಬರುತ್ತೆ. ಹಾಗಾಗಿ ಪಂಚಮುಖಿ ಆಂಜನೇಯನ ಅನುಗ್ರಹ ಬೇಕು ಅಂತ ಹೇಳಿದ್ರೆ ಈ ದಿನ ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅದರಲ್ಲೂ ಈ ತುಳಸಿದಾಸರು ರಚನೆ ಮಾಡಿರುವಂತಹ ಹನುಮಾನ್ ಚಾಲೀಸನ್ನ ಪಠಣ ಮಾಡಿಕೊಳ್ಳೋದ್ರಿಂದ ಅಥವಾ ಅದನ್ನು ಕೇಳಿಸ್ಕೊಳ್ಳೋದ್ರಿಂದ ಕೂಡ ಈ ದಿನ ನಿಮಗೆ ಅಖಂಡವಾದಂತಹ ಶಕ್ತಿ ಪ್ರಾಪ್ತಿಯಾಗತ್ತೆ. ಹಾಗೆ ಈ ಪಂಚಮುಖಿ ಆಂಜನೇಯನ 5 ಮುಖಗಳು ಬಹಳ ವಿಶೇಷವಾದಂತಹ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ವರಾಹ ರೂಪ. ಇದು ಹಂದಿಯ ಸ್ವರೂಪವಾಗಿ ನಮ್ಮ ಮೂಲಾಧಾರ ಚಕ್ರದಲ್ಲಿ ವಾಸವಾಗಿರುತ್ತೆ. ನಮ್ಮ ದೇಹದ ನಿತ್ಯ ಕರ್ಮವನ್ನ, ಪ್ರತಿಯೊಂದು ಕಲ್ಮಶವನ್ನು ಕೂಡ ಹೊರ ಹಾಕುವಂಥವನೇ ಈ ವರಾಹ ಸ್ವಾಮಿ, ಭೂವರಾಹ ಸ್ವಾಮಿ. ಹಾಗಾಗಿ ಈ ಸ್ವಾಮಿಯ ಶುದ್ಧೀಕರಣ ಕಾರ್ಯ ಏನಿದೆ ಅದು ವ್ಯತ್ಯಾಸ ಆದಾಗ ಮಾತ್ರ ದೇಹದಲ್ಲಿ ಬಾಧೆಗಳು ಉಂಟಾಗುತ್ತೆ, ದೇಹ ಪೀಡೆಗಳು ಉಂಟಾಗುವಂಥದ್ದು, ರೋಗ ಬಾಧೆ ನಮಗೆ ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವರಾಹ ಸ್ವಾಮಿಯನ್ನ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಖರೀದಿ ಮಾಡುವಂಥವ್ರು ಅಥವಾ ಮಾರಾಟ ಮಾಡುವಂಥವ್ರು ಈ ದಿನ ಭೂವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳು ಸಿದ್ಧಿಸುತ್ತೆ. ಇನ್ನು ಕೆಲವರು ಮನೆಯನ್ನ ಕಟ್ಟಬೇಕು, ಸ್ವಂತ ಮನೆಯನ್ನ ಹೊಂದಬೇಕು ಅನ್ನುವಂಥ ಆಕಾಂಕ್ಷಿಗಳು ಕೂಡ ಈ ದಿನ ವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನರಸಿಂಹ ದೇವರು ದೇಹದ ನಾಭಿಯಲ್ಲಿ ವಾಸವಾಗಿರ್ತಾರೆ. ನರಸಿಂಹ ದೇವರ ಕಾರ್ಯಕ್ಷಮತೆ ನಮ್ಮಲ್ಲಿ ಜಾಗೃತ ಅವಸ್ಥೆಯನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ. ಹಾಗಾಗಿ ನರಸಿಂಹನ ಬಲದಿಂದ ನಮ್ಮ ಮಾತುಗಳಲ್ಲಿ ಒಂದು ಶಕ್ತಿ ಸಂಚಾರವಾಗುತ್ತೆ, ಮಾತು ನಿಖರವಾಗಿರುತ್ತೆ. ಹಾಗೆ ಸ್ಪಷ್ಟವಾದಂತಹ ಒಂದು ಮಾತು ಮಕ್ಕಳಿಗೆ ಬರಬೇಕು ಅಂದ್ರೂ ಕೂಡ ಈ ದಿನ ನರಸಿಂಹ ಸ್ವಾಮಿಯ ದರ್ಶನವನ್ನ ಮಾಡಬೇಕು. ಹಾಗಾಗಿ ಮಾತಿಗೆ ನರಸಿಂಹ ಸ್ವಾಮಿ ರಕ್ಷಣೆಯನ್ನು ಕೊಡ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಗರುಡನನ್ನ ಈ ದಿನ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಯಾಕೆಂದ್ರೆ ಗರುಡ ಪಕ್ಷಿ ಅತ್ಯಂತ ಪವಿತ್ರವಾಗಿರುವಂಥದ್ದು. ಎತ್ತರದಲ್ಲಿ ಹಾರಾಡುವಂತಹ ಒಂದು ಪಕ್ಷಿ ಅಂತ ಹೇಳಿದ್ರೆ ಅದು ಗರುಡ ಪಕ್ಷಿ. ಹಾಗಾಗಿ ಪ್ರತಿಯೊಂದು ಜೀವಿಯ ಜೀವದ ಪ್ರಾಣ ಪಕ್ಷಿಯನ್ನ ಸಂಚಾರಗೊಳಿಸುವಂಥದ್ದೇ ಈ ಗರುಡ ಪಕ್ಷಿ. ನಮ್ಮ ದೇಹದ ಕುತ್ತಿಗೆಯ ಕಂಠ ಭಾಗದಲ್ಲಿ ವಾಸವಾಗಿರುವಂಥವನು ಗರುಡ.
ಆದ್ರಿಂದಲೇ ಜೀವನದಲ್ಲಿ ಏನಾದರೂ ಒಂದು ಉನ್ನತವಾದಂತಹ ಸಾಧನೆಯನ್ನ ಮಾಡಬೇಕು, ಉನ್ನತ ಮಟ್ಟಕ್ಕೆ ಏರಬೇಕು ಅಂತ ಹೇಳಿದ್ರೆ ಅಲ್ಲಿ ಗರುಡನನ್ನ ನಾವು ಆರಾಧನೆ ಮಾಡಬೇಕು. ಇನ್ನು ಬಹಳ ಮುಖ್ಯವಾಗಿರುವಂತಹ ಒಂದು ರೂಪ ಅಂತ ಹೇಳಿದ್ರೆ ಹಯವದನ ರೂಪ. ಇಲ್ಲಿ ಹಯ ಅಂತ ಹೇಳಿದ್ರೆ ಕುದುರೆ. ನಮ್ಮ ದೇಹದಲ್ಲಿ ಒಂದು ಪ್ರಾಣ ಶಕ್ತಿಯನ್ನ ಉಂಟು ಮಾಡುವಂಥದ್ದೇ ಈ ಒಂದು ಕುದುರೆ. ಹಾಗಾಗಿ ಪ್ರಾಣಶಕ್ತಿಯನ್ನ ಸಮಯೋಚಿತವಾಗಿ ಸಮಯಕ್ಕೆ ತಕ್ಕಂತೆ ಸಂಚಾರ ಆಗುವಂತೆ ಮಾಡುವಂಥದ್ದೇ ಹಯವದನ ಕಾರ್ಯವಾಗಿರುವಂಥದ್ದು. ಹಾಗಾಗಿ ನಮ್ಮ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಚೈತನ್ಯ ಕೊಡುವಂತಹ ಈ ಪಂಚಮುಖಿ ಆಂಜನೇಯನ ದರ್ಶನವನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ರೆ ಪಂಚಮುಖಿ ಆಂಜನೇಯನ ಅವತಾರದ ಮಹತ್ವ ತಿಳಿದು ಬರುತ್ತೆ. ಬಂಧುಗಳೇ, ಈ 5 ಪಂಚಪ್ರಾಣಗಳು, ಇನ್ನು ಉಳಿದಂತೆ 5 ಉಪಪ್ರಾಣಗಳು ಕೂಡ ಇವೆ. ಅವುಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಆ 5 ಉಪಪ್ರಾಣಗಳ ಕಾರ್ಯಕ್ಷಮತೆ ಏನು, ನಮ್ಮ ದೇಹದಲ್ಲಿ ಅವುಗಳು ಯಾವ ರೀತಿಯ ಕಾರ್ಯವನ್ನು ಉಂಟು ಮಾಡುತ್ತೆ ಈ ಪ್ರಾಣದೇವರು ಅನ್ನುವಂಥ ವಿಚಾರಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ನಾಗ. ಇದು ಅನ್ನನಾಳದಲ್ಲಿ ಇರುವಂತಹ ಉಪಪ್ರಾಣ. ಇದು ಹಸಿವು ಉಂಟಾಗುತ್ತೆ, ಊಟದ ನಂತರ ತೇಗು ಬರುವಂತಹ ಕ್ರಿಯೆಗೆ ಕಾರಕನಾಗಿರುವಂಥವನು ಇದು. ಇನ್ನು ಅಜೀರ್ಣ ಆದ್ರೆ, ಹಸಿವು ಆಗದೇ ಇದ್ರೆ, ತೇಗು ಬರದೇ ಇದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ನಾಗ ಪ್ರಾಣದೇವನ ಕಾರ್ಯಕ್ಷಮತೆಯ ಕೊರತೆ ಉಂಟಾಗಿದೆ ಅಂತ ಹೇಳ್ಬೋದು. ಹಾಗಾಗಿನೇ ನಮ್ಮ ಆಹಾರ ಕ್ರಮದಲ್ಲಿ ಈ ನಾಗನ ಪ್ರಭಾವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಕೂರ್ಮ, ಇದು ನಮ್ಮ ಕಣ್ಣಿನ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಏಕೆಂದ್ರೆ ಕಣ್ಣಿನ ಕೂರ್ಮ ಚೆನ್ನಾಗಿದ್ರೆ, ಕಣ್ಣಿನ ಆ ರಸ ಚೆನ್ನಾಗಿದ್ರೆ ಆಗ ದೃಷ್ಟಿ ಕೂಡ ಸರಿಯಾಗೇ ಇರುತ್ತೆ, ಕಣ್ಣು ಕಾಂತಿಯುತವಾಗೇ ಇರುತ್ತೆ. ಯಾರಿಗೆ ನೋಡಿ ಕಣ್ಣು ಫಳಫಳ ಅಂತ ಹೊಳಿತಾ ಇರುತ್ತೆ. ಹಾಗೆ ಅವರ ಕಣ್ಣುಗಳು ಬಹಳ ಅಂದವನ್ನ ಹೆಚ್ಚಿಸುವಂಥದ್ದು ಅವರ ಮುಖಕ್ಕೆ. ಅಂಥವರಿಗೆ ಈ ಕೂರ್ಮದ ರಸಗ್ರಂಥಿ ಸರಿಯಾಗಿರುತ್ತೆ. ಹಾಗೆ ತುಂಬಾ ಯೋಚನೆ ಮಾಡುವಂಥವ್ರಿಗೆ, ತುಂಬಾ ಚಿಂತೆ ಮಾಡುವಂಥವ್ರಿಗೆ, ಜೀವನದಲ್ಲಿ ಏನೋ ದುಗುಡ ದುಮ್ಮಾನಗಳು ಇರುವಂಥವ್ರಿಗೆ ಕಣ್ಣು ಕಳಾಹೀನವಾಗಿ ಇದ್ದು ಬಿಡತ್ತೆ. ಹಾಗಾಗಿ ತನ್ನ ಕಾಂತಿಯನ್ನೇ ಕಳೆದುಕೊಂಡಂತಹ ಕಣ್ಣು ನಿಸ್ತೇಜವಾಗಿ ಇರುವಂಥದ್ದು, ಅಲ್ಲಿ ಆಕರ್ಷಣೆ ಇಲ್ಲ. ಅದನ್ನು ನೋಡಿದ್ರೆ ಕೂಡ ಪಾಪ ಅನ್ನುವಂಥ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ಕಣ್ಣಿಗೆ ಆ ಕೂರ್ಮ ರಸ ಇಲ್ಲದೆ ಕಣ್ಣಿನ ದೋಷಗಳು ಉಂಟಾಗುತ್ತೆ. ಹಾಗಾಗಿ ಈ ಕೂರ್ಮ ಪ್ರಾಣದೇವರು ಬಹಳ ವಿಶೇಷವಾಗಿ ಕಣ್ಣಿನಲ್ಲಿ ಒಂದು ರೀತಿಯ ತೇಜಸ್ಸನ್ನು ಉಂಟು ಮಾಡುವಂಥವನು. ಇನ್ನು ಕರ್ಕರ. ಕರ್ಕರ ಅಂತ ಹೇಳಿದ್ರೆ ಮೂಗಿನ ಈ ಗಂಟಿನ ಭಾಗದಲ್ಲಿ ಇರುತ್ತೆ. ಮೂಗಿನ ಒಳ್ಳೆಯಲ್ಲಿ ಅಹಿತಕರವಾದಂತಹ ಕಸ ಕಲ್ಮಶಗಳೇನಿದೆ ಅದು ಪ್ರವೇಶ ಆದ ಕೂಡಲೇ ನಮಗೆ ಸೀನು ಬರುತ್ತೆ, ಅಕ್ಷಿ ಬರುತ್ತೆ. ಅದನ್ನ ಈ ಕರ್ಕರ ಪ್ರಾಣದೇವರು ನಿಯಂತ್ರಣ ಮಾಡ್ತಾರೆ. ಹಾಗಾಗಿನೇ ಮೂಗಿನೊಳಗೆ ಯಾವುದೇ ರೀತಿಯ ಅಹಿತಕರವಾದಂತಹ ಅನಾರೋಗ್ಯಕರವಾದಂತಹ ಸೂಕ್ಷ್ಮ ಜೀವಿಗಳಾಗ್ಲಿ ಅಥವಾ ವಾಸನೆಯಾಗ್ಲಿ ಪ್ರವೇಶ ಮಾಡದಂತೆ ಈ ಕರ್ಕರ ಪ್ರಾಣದೇವರು ಸಮಯೋಚಿತವಾಗಿ ನಿರ್ಬಂಧ ಮಾಡ್ತಾರೆ. ಇನ್ನು ದೇವದತ್ತ, ಇದು ದೇಹದ ನೀರಿನ ಅಂಶವನ್ನ ಕಾಯ್ದುಕೊಳ್ಳುವಂತಹ ಸಂದರ್ಭದಲ್ಲಿ ಯಶಸ್ವಿಯಾಗಿ ಕಾರ್ಯ ಮಾಡುತ್ತೆ. ಯಾಕೆಂದ್ರೆ ನಮ್ಮ ದೇಹಕ್ಕೆ ನೀರು ಅತ್ಯಗತ್ಯ. ವೈದ್ಯರು ಕೂಡ ಹೇಳುವಂಥದ್ದು ಪ್ರತಿ ದಿನಕ್ಕೆ 3ರಿಂದ 4 ಲೀಟರ್ಗಳಷ್ಟು ನೀರನ್ನು ಕುಡೀರಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ನೀರಿನ ಪ್ರಮಾಣದಲ್ಲಿ ರಚನೆಯಾಗಿರುವಂಥದ್ದು. ಹಾಗಾಗಿ ದೇಹವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಶುದ್ಧವಾದ ಕುಡಿಯುವ ನೀರು ಅತ್ಯಂತ ಅಗತ್ಯ. ಹಾಗಾಗಿ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣವನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿದ್ರೆ ಅದು ದೇವದತ್ತ ಪ್ರಾಣಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ದೇಹದಲ್ಲಿ ನೀರಿನ ಅಂಶ ಏನಾದರೂ ಕಡಿಮೆ ಆದ್ರೆ ಅದರ ಕೊರತೆಯಿಂದ ಬಿಕ್ಕಳಿಕೆ ಬರುತ್ತೆ. ಆ ನೀರಿನ ಕೊರತೆಯಿಂದನೇ ಚರ್ಮ ಸುಕ್ಕುಗಟ್ಟುವಂಥದ್ದು. ಹಾಗೆ ಕೀಲುಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಈ ನೀರಿನಿಂದ ಪ್ರಭಾವಿಸಲ್ಪಡುವಂಥದ್ದು. ಹಾಗಾಗಿನೇ ನೀರಿನ ದಾಹವನ್ನ ಸೂಚಿಸುವಂಥವನು ದೇವದತ್ತ ಪ್ರಾಣದೇವರು. ಇನ್ನು ಧನಂಜಯ, ಇದು ನಮ್ಮ ಹೃದಯದ ಕವಾಟಗಳಲ್ಲಿ ಕಾವಲುಗಾರನಾಗಿ ಕಾರ್ಯನಿರ್ವಹಿಸುವಂಥವನು. ಏಕೆಂದ್ರೆ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗಬೇಕು. ಶುದ್ಧೀಕರಣ ಆದಂತಹ ರಕ್ತವನ್ನ ದೇಹದ ಎಲ್ಲ ಭಾಗಗಳಿಗೂ ಕೂಡ ವಿತರಣೆ ಆಗುವಂತೆ ನೋಡಿಕೊಳ್ಬೇಕು. ಇದು ಈ ಧನಂಜಯನ ಕೆಲಸ. ಹಾಗಾಗಿ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸಮರ್ಪಕವಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಆರೋಗ್ಯವಂತನಾದಂತಹ ಜೀವನ ಕ್ರಮ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ರಕ್ತದ ಕೊರತೆಯನ್ನ ಅನುಭವಿಸುವಂಥದ್ದು, ರಕ್ತದ ಒತ್ತಡ ಇರುವಂಥದ್ದು, ರಕ್ತಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಹಾಗಾಗಿ ನಮ್ಮ ಹೃದಯದ 4 ಕವಾಟಗಳ ಬಳಿ ಕಾವಲುಗಾರನಂತೆ ಈ ಧನಂಜಯ ಪ್ರಾಣದೇವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಆದ್ರಿಂದಲೇ ಈ 5 ಪಂಚ ಪ್ರಾಣಗಳು ಮತ್ತೆ ಈ 5 ಉಪ ಪ್ರಾಣಗಳ ವಿಚಾರವಾಗಿ ನಾವು ತಿಳ್ಕೊಂಡು ಆಂಜನೇಯನ ದರ್ಶನವನ್ನ ಮಾಡಬೇಕು. ಹಾಗಾಗಿ ಈ ಪಂಚಮುಖಿ ಆಂಜನೇಯ ಈ ದಿನ ನಮಗೆ ಪಂಚ ಪ್ರಾಣಗಳ ಬಗ್ಗೆ, ಪಂಚ ಉಪಪ್ರಾಣಗಳ ಬಗ್ಗೆ ಎಲ್ಲ ರೀತಿಯ ಕಾರಕತ್ವವನ್ನು ಒದಗಿಸ್ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹಾಗೆ ತಮ್ಗೆಲ್ರಿಗೂ ಗೊತ್ತಿದೆ, ಈ ಯೋಗದಲ್ಲಿ ಪ್ರಾಣ ಮುದ್ರೆ ಅನ್ನುವಂಥದ್ದನ್ನು ಮಾಡ್ತಾರೆ. ಇಲ್ಲಿ ಪ್ರಾಣ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಈ ಯೋಗದಲ್ಲಿ ಪ್ರಾಣ ಮುದ್ರೆ ಅನ್ನುವಂಥದ್ದು ಪವಿತ್ರವಾದಂತಹ ಒಂದು ಕೈ ಸನ್ನೆ ಅಂತ ಹೇಳ್ತಾರೆ. ಇದು ಒಂದು ಮುದ್ರೆ. ಅದರಲ್ಲೂ ಯೋಗ ಮಾಡುವಂಥವ್ರು, ಧ್ಯಾನ ಮಾಡುವಂಥವ್ರು ಇಂತಹ ಒಂದು ಸಮಯದಲ್ಲಿ ಈ ಪ್ರಾಣ ಅಂತ ಹೇಳಿ ಕರೆಯಲ್ಪಡುವಂತಹ ಈ ಜೀವಶಕ್ತಿಯ ಮುದ್ರೆಯನ್ನ ಅನುಸರಣೆ ಮಾಡುವಂಥದ್ದು ಇದೆ. ಏಕೆಂದ್ರೆ ಇದು ನಮ್ಮ ಸೂಕ್ಷ್ಮ ದೇಹದೊಳಗೆ ಸುಪ್ತ ಶಕ್ತಿಯನ್ನು ಸಕ್ರಿಯಗೊಳಿಸಲಿಕ್ಕೆ ಸಹಾಯಕವಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ಪಂಚಭೂತಗಳೇನಿದೆ ಅದನ್ನು ಕೂಡ ಸಮತೋಲನಗೊಳಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಮ್ಮಲ್ಲಿ ಒಂದು ಚೈತನ್ಯವನ್ನು ಹೆಚ್ಚಿಸುವಂಥದ್ದು, ನಮ್ಮಲ್ಲಿ ಒಂದು ಶಕ್ತಿ, ಅಂತಃಶಕ್ತಿ, ಆತ್ಮವಿಶ್ವಾಸ ಇದೆಲ್ಲ ಬರಲಿಕ್ಕೆ ಈ ಪ್ರಾಣ ಮುದ್ರೆ ಬಹಳ ಕಾರಣವಾಗಿರುವಂಥದ್ದು. ಹಾಗೆ ಈ ಮುದ್ರೆ ನಮ್ಮ ಮೂಲಾಧಾರ ಚಕ್ರವನ್ನ ಸಕ್ರಿಯಗೊಳಿಸುತ್ತೆ, ಆ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡುತ್ತೆ ಇದು. ಹಾಗಾಗಿನೇ ಇದು ಪ್ರಮುಖವಾದಂತಹ ಶಕ್ತಿ ನಮ್ಮಲ್ಲಿ ಪ್ರವಹಿಸುತ್ತೆ. ಹಾಗಾಗಿನೇ ನಾವು ಚಟುವಟಿಕೆಯಿಂದ, ಲವಲವಿಕೆಯಿಂದ, ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ 3 ಪ್ರಮುಖ ಶಕ್ತಿಯ ಬಿಂದುಗಳೇನಿದೆ ಅದು ಇಡ, ಪಿಂಗಳ ಮತ್ತೆ ಸುಷುಮ್ನ ಅನ್ನುವಂತಹ ನಾಡಿಗಳೇನಿದೆ ಇದನ್ನ ಪ್ರಚೋದನೆಗೊಳಿಸುತ್ತೆ. ಇದು ಪ್ರಾಣದ ಮುಕ್ತ ಹರಿವನ್ನ ಉತ್ತೇಜಿಸುತ್ತೆ. ಹಾಗಾಗಿ ಈ ಪ್ರಾಣ ಮುದ್ರೆ ಅನ್ನುವಂಥದ್ದು ಶಕ್ತಿಯ ಸೂಚಕವಾಗಿ ಇರುವಂಥದ್ದು. ನೋಡಿ, 1 ನಿಮಿಷ ನಾವು ಉಸಿರಾಡದೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಮೂಗನ್ನು ಮುಚ್ಚಿ ಬಾಯನ್ನು ಮುಚ್ಚಿಕೊಂಡಿದ್ರೂ ಕೂಡ 1 ನಿಮಿಷದವರೆಗೆ ನಾವು ಉಸಿರನ್ನ ತಡಿಬಹುದು. ನಂತರದಲ್ಲಿ ನಮಗೆ ದೇಹವೇ ನಿಸ್ತೇಜವಾದಂತೆ ಕಂಡು ಬಂದ್ಬಿಡುತ್ತೆ. ಹಾಗಾಗಿನೇ ಈ ಪ್ರಾಣ ಅನ್ನುವಂಥದ್ದು ದೇಹಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದನ್ನ ಪಂಚ ಪ್ರಾಣಗಳಾಗಿ ನಮಗೆ ನೀಡುವಂತಹ ಈ ಕಾರಕಗಳೇನಿದೆ ಅದನ್ನ ನಾವು ವಿಶೇಷವಾಗಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನ ಪ್ರಾಣದೇವರ ದರ್ಶನವನ್ನು ಮಾಡಿ ಪ್ರಾಣದೇವರು ತಮ್ಮೆಲ್ಲರಿಗೂ ಕೂಡ ಆರೋಗ್ಯಪೂರ್ಣವಾದಂತಹ ಬದುಕನ್ನ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದ್ರೆ ಬಹಳ ವಿಶೇಷವಾಗಿ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವಂತಹ ದಿನ. ಎಲ್ಲೂ ಕೂಡ ಅಡೆತಡೆಗಳು ಅನ್ನುವಂಥದ್ದು ಇಲ್ಲ. ಎಲ್ಲವನ್ನ ಬಹಳ ವಿಶ್ವಾಸಾರ್ಹವಾಗಿ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುವಂಥದ್ದು. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿದ್ದಂತಹ ಕಿರಿಕಿರಿಗಳು ಈ ದಿನ ತುಂಬ ಕಡಿಮೆಯಾಗುತ್ತೆ. ಯಾಕೆಂದರೆ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಅನ್ನು ಕಂಡುಕೊಳ್ಳುವಂಥದ್ದು. ಅಂದರೆ ಆ ಕಿರಿಕಿರಿಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದಕ್ಕೆ ಏನೋ ಒಂದು ರಾಜಿ ಸೂತ್ರವನ್ನು ಈ ದಿನ ನೀವು ಕಂಡುಹಿಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಹೊಂದಾಣಿಕೆಯ ತತ್ವ ಬಹಳ ಪ್ರಮುಖವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಪ್ರಯಾಣ ಕೂಡ ನಿಮಗೆ ಶುಭವನ್ನ, ಲಾಭವನ್ನ ತಂದುಕೊಡುವಂಥದ್ದು. ಹಾಗೆ ವಿಶೇಷವಾಗಿ ಈ ದಿನ ನಿಮಗೆ ಪ್ರೋತ್ಸಾಹದಾಯಕವಾದಂತಹ ದಿನ. ಕೆಲಸದ ಬಗ್ಗೆ ಈ ದಿನ ಸ್ವಲ್ಪ ಆತುರತೆ ಇರ್ಬೋದು, ಕೆಲಸಗಳು ಬೇಗ ಬೇಗ ಆಗಲಿ ಅನ್ನುವಂಥದ್ದು ಇರ್ಬೋದು. ಆದರೂ ಕೂಡ ಈ ದಿನ ಯಾವುದೇ ಕೆಲಸ ಇದ್ರೂ ಕೂಡ ಅದು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯುತ್ತೆ, ನಿಮ್ಮ ಸ್ನೇಹಿತರ ಸಹಕಾರದಿಂದ ನಡೆಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಉತ್ತಮ ಲಾಭಗಳು ಸಿಕ್ಕುವಂಥದ್ದು, ಹೊಸ ಹೊಸ ವಸ್ತುಗಳು ಖರೀದಿಯಾಗುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಎಲ್ಲರನ್ನ ಮೆಚ್ಚುಗೆಗೊಳಿಸುವಂಥದ್ದು. ಅಂದರೆ ಎಲ್ಲರಿಗೂ ನಿಮ್ಮ ಕೆಲಸಗಳು ಇಷ್ಟ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಜೀವನದಲ್ಲಿ ಇಬ್ಬರನ್ನ ಮರಿಬಾರದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಅವರ ಅಗತ್ಯ ಇದ್ದಾಗ ನಮ್ಮನ್ನು ದೂರ ಮಾಡಿದಂಥವರಾಗಲಿ ಅಥವಾ ನಾವು ಕೇಳದೆ ಅದಕ್ಕೆ ಮೊದಲೇ ನಮಗೆ ಸಹಾಯವನ್ನು ಮಾಡಿದಂಥವರಾಗಲಿ ಅವರು ನಿಮ್ಮ ಜೀವನದಲ್ಲಿ ಬಂದು ಹೋಗಿರುವಂಥವ್ರು, ಅಂಥವ್ರನ್ನ ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ನಿಮಗೆ ಆಗಿರುವಂಥ ಅನ್ಯಾಯ, ನೋವು, ದುಃಖ ಅದನ್ನು ಕೊಟ್ಟವ್ರು ಯಾರು? ಅದಕ್ಕೆ ಪ್ರತಿಯಾಗಿ ನಿಮಗೆ ಸಾಂತ್ವನದ ಮಾತುಗಳನ್ನು ಹೇಳಿ ನಿಮಗೆ ಸಹಕಾರ ಕೊಟ್ಟವರು ಯಾರು? ಈ ವಿಚಾರವಾಗಿ ಈ ದಿನ ಸ್ವಲ್ಪ ಆಲೋಚನೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ನಡೆದು ಬಂದಂಥ ಹಾದಿಯ ಸಿಂಹಾವಲೋಕನ ಆಗುವಂಥದ್ದು ಕೂಡ ಇದೆ.
ಅದನ್ನು ಜ್ಞಾಪಿಸ್ಕೊಳ್ತೀರಿ. ಹಿಂದಿನ ಒಂದು ನೋವನ್ನು, ಅನುಭವವನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಪ್ಲೈ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶ ಒದಗಿ ಬರುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮಗೆ ಲಾಭದ ದಿನ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಈ ದಿನದಲ್ಲಿ ಪ್ರಗತಿ ಎದ್ದು ಕಾಣುವಂಥದ್ದು, ಮನಸ್ಸಿಗೆ ಸಮಾಧಾನ ಇರುತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ನಿಮ್ಮ ಕರ್ಮಸ್ಥಾನ, 10ನೇ ಮನೆ. ಆದ್ದರಿಂದಲೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಸಿಕ್ಕುವಂಥದ್ದು ಇದೆ. ಆದರೆ ಈ ಕೆಲಸದ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಈ ದಿನ ಬರಬಹುದು. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ದಿನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದು ನಿಮ್ಮ ಕೈ ಮೀರಿ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಎಚ್ಚರಿಕೆ ಅನ್ನುವಂಥದ್ದು ಇದೆ. ಉಳಿತಾಯ ಇದೆ, ನಾಳಿನ ಒಂದು ದೃಷ್ಟಿ ಇದೆ, ವಿಷನ್ ಇದೆ. ಹಾಗಾಗಿ ಈ ಬದುಕು ಇವತ್ತಿಗೆ ಕೊನೆ ಅಲ್ಲ, ನಾಳೆಗೂ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಉಳಿತಾಯ ಪ್ರವೃತ್ತಿ ಇರುವಂಥದ್ದು ಕೂಡ ಇದೆ. ಹಾಗೆ ಜೀವನೋಪಾಯಕ್ಕಾಗಿ ಒಂದು ವೃತ್ತಿ ಇದೆ. ಹಾಗೆ ಜೀವನದ ಉತ್ಸಾಹಕ್ಕಾಗಿ ಒಂದು ಪ್ರವೃತ್ತಿ ಇದೆ. ಜೀವನ್ ಮುಕ್ತಿಗಾಗಿ ಮಾತ್ರ ಸ್ವಲ್ಪ ಭಕ್ತಿಯ ಈ ಒಂದು ಅಂಶವನ್ನು ಸ್ವಲ್ಪ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ದಾನ ಧರ್ಮಾದಿ ವಿಚಾರಗಳಲ್ಲಾಗಲಿ, ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ ಸ್ವಲ್ಪ ಮುಂದುವರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ನೀವು ನೋಡಿರ್ಬೋದು, ನದಿಗಳು ಯಾವತ್ತೂ ಕೂಡ ಮುಂದಕ್ಕೆ ಸಾಗ್ತಾ ಇರುತ್ತೆ, ಹಿಂದಕ್ಕೆ ಬರಲ್ಲ. ಅದೇ ರೀತಿ ನಮ್ಮ ಜೀವನ ಕೂಡ ಕಳೆದ ಬದುಕಿನ ಬಗ್ಗೆ ಚಿಂತೆ ಮಾಡಬಾರ್ದು, ಪೋಸ್ಟ್ ಮಾರ್ಟಮ್ ಮಾಡಬಾರ್ದು. ಹಾಗಾಗಿ ಹಿಂದೆ ಆಗಿರುವಂಥ ಘಟನೆಗಳನ್ನು ಮರೆತು ಹೊಂದಾಣಿಕೆಯ ಮೂಲಕ ಮುಂದುವರಿಯುವಂಥದ್ದು ಮನಃಶಾಂತಿಗೆ ಮಾಡುವಂಥ ಒಂದು ಪ್ರಯತ್ನ. ಹಾಗಾಗಿ ನಿಮ್ಮಲ್ಲಿ ಮನಃಶಾಂತಿ ಅನ್ನುವಂಥದ್ದು ಎಲ್ಲೋ ಸಿಕ್ಕುವಂಥದ್ದಲ್ಲ, ನಿಮ್ಮೊಳಗೆ ಇರುವಂಥದ್ದು. ಹಾಗಾಗಿ ಅದನ್ನು ಈ ದಿನ ಹುಡುಕಿ ತಡಕಿ ಹೊರ ತೆಗೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ವೈವಾಹಿಕ ಜೀವನದಲ್ಲಿ ತುಂಬ ಮಧುರವಾದಂಥ ಕ್ಷಣಗಳಿದೆ. ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ಸ್ವಂತ ಬಿಸಿನೆಸ್ಸಲ್ಲೂ ಕೂಡ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ವ್ಯವಹಾರಗಳಲ್ಲೂ ಕೂಡ ಈ ದಿನ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಭಾಗ್ಯಸ್ಥಾನ ಇದು. ಆದರೆ ಈ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಯಾಕೆಂದರೆ ನಿಮ್ಮ ಆತುರದ ನಿರ್ಧಾರ, ನಿಮ್ಮ ಆತುರದ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಹಾಗೆ ಆತುರವಾಗಿ ಕೆಲಸ ಮುಗಿದ್ಬಿಡಬೇಕು ಅನ್ನುವಂಥ ಒಂದು ಈರ್ಷೆ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನದಲ್ಲಿ ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳೇನಿದೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಕವಿದಂತೆ ಇರುತ್ತೆ. ಯಾಕೆಂದರೆ ಎಲ್ಲವೂ ಗೊತ್ತಿದೆ, ಆದರೂ ಕೂಡ ಎಡವಟ್ಟು ಮಾಡಿಕೊಳ್ಳುವಂಥದ್ದು, ಗೊತ್ತಿದ್ದು ಎಡವುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರದಲ್ಲಿ ಚಾಡಿಕೋರರ ಮಾತಿಗೆ ಒಂದು ಮಾನ್ಯತೆಯನ್ನು ನೀಡಬೇಡಿ. ಯಾಕೆಂದರೆ ಅವರು ಈ ದಿನ ಇಲ್ಲಿ ಹೇಳ್ತಾರೆ, ನಾಳೆಯ ದಿನ ಇನ್ನೊಲ್ಲಿಗೆ ಹೋಗಿ ನಿಮ್ಮ ಬಗ್ಗೆನೇ ಹೇಳುವಂಥದ್ದು ಇದೆ. ಹಾಗಾಗಿ ಬೇರೆಯವರ ಬಗ್ಗೆ ಮಾತಾಡುವಂಥ ಯಾವುದೇ ಮಿತ್ರರಿರಲಿ, ಬಂಧುಗಳಿರಲಿ, ಅವರನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದಲ್ಲಿ ಸ್ವಲ್ಪ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಹಠದ ಸ್ವಭಾವ ಈ ದಿನ ಸ್ವಲ್ಪ ಹೆಚ್ಚಾಗಿರುವಂಥದ್ದು. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮನಸ್ಸಿಗೆ ಬೇಸರ, ಈ ಬೇಸರವನ್ನು ವ್ಯಕ್ತಪಡಿಸುವಂಥ ಮಾತು ಈ ದಿನ ಸ್ವಲ್ಪ ಕಠಿಣವಾಗಿರುತ್ತೆ. ಹಾಗೆ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನ ಕೂಡ ನಿಮಗೆ ಹಿಡಿಸಲ್ಲ. ಹಾಗಾಗಿನೇ ನಿಮ್ಮ ತೀರ್ಮಾನವೇ ಅಂತಿಮ, ನೀವೇ ಸರಿ ಅನ್ನುವಂಥ ಧೋರಣೆ ಇದೆಯಲ್ಲ, ಇದು ಸ್ವಲ್ಪ ಹಿನ್ನಡೆಗೆ ಕಾರಣವಾಗುತ್ತೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಾಪತ್ರಯಗಳಿರುವಂಥದ್ದು, ಏನೋ ಗೊಂದಲ ಇದೆ, ಗೋಜಲಿದೆ, ಅಸ್ಪಷ್ಟವಾಗಿದೆ. ಯಾಕೆಂದರೆ ನಿಮ್ಮ ಮಾತು, ನಿಮ್ಮ ಕಮ್ಯುನಿಕೇಷನ್ ಕೂಡ ಈ ದಿನ ಸ್ಪಷ್ಟವಾಗಿಲ್ಲ.
ಹಾಗಾಗಿ ಈ ದಿನ ಶಾಂತಿ, ನೆಮ್ಮದಿ, ಮನೆಯಲ್ಲಿ ಏನೋ ಒಂದು ಒಳ್ಳೆಯ ವಾತಾವರಣ, ಧನಾತ್ಮಕವಾದಂಥ ಒಂದು ಫಲಿತಾಂಶ ನಿಮ್ಮ ಕೆಲಸದಲ್ಲಿ ಸಿಗಬೇಕು. ಇದಕ್ಕಾಗಿ ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ಳಿ. ನಿಮ್ಮ ಮಾತು ನೇರವಾಗಿರಲಿ, ಸ್ಪಷ್ಟವಾಗಿರಲಿ. ಮನಸ್ಸಿನ ಒಳಗೊಂದು ಹೊರಗೊಂದು ಅನ್ನುವಂಥದ್ದು ಇರಬಾರ್ದು. ದ್ವಂದ್ವತೆಗೆ ಅವಕಾಶ ಕೊಡಬೇಡಿ. ಏಕಮುಖವಾಗಿರಲಿ, ಏಕಪ್ರಕಾರವಾಗಿರಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿದ್ದಾನೆ. ಇಲ್ಲಿ ಅಷ್ಟಮದ ಚಂದ್ರ ಮನಸ್ಸಿಗೆ ತುಂಬ ವೇದನೆಯನ್ನು ಕೊಡುವಂಥವನು. ಏನೋ ಒಂದು ಕಡೆ ನೆಮ್ಮದಿ ಅನ್ನುವಂಥದ್ದು ಇಲ್ಲ. ಎಷ್ಟೇ ಕಠಿಣ ಶ್ರಮ ಪಟ್ಟರೂ ಕೂಡ ಕೆಲಸಗಳು ಮುಂದೆ ಸಾಗಲ್ಲ. ಹಾಗೆ ಫಲಿತಾಂಶಗಳು ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ತರಲ್ಲ. ಏನೋ ಒಂದು ರೀತಿಯಲ್ಲಿ ಅಪೂರ್ಣ, ಎಲ್ಲವೂ ಕೂಡ ಖಾಲಿಯಾಗಿ ಇರುವಂಥ ಸಂದರ್ಭಗಳು ಇರುತ್ತೆ. ಹಣಕಾಸಿನ ಪರಿಸ್ಥಿತಿ ಕೂಡ ಈ ದಿನ ತುಂಬ ನಿರಾಶಾದಾಯಕವಾಗಿರುತ್ತೆ. ಏಕೆಂದರೆ ಕೊಡಬೇಕಾದಂಥವರು ಹಣ ಕೊಡಲ್ಲ, ಬರಬೇಕಾದಂತಹ ಒಂದು ಮೂಲದಿಂದ ಹಣ ಕೈಗೆ ಸಿಕ್ಕಲ್ಲ. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ. ಹಾಗಾಗಿನೇ ಏನೋ ಒಂದು ಚಿಂತೆ, ನಾಳೆಯ ಕಳವಳ ನಿಮ್ಮನ್ನು ಆವರಿಸ್ಕೊಂಡಿರುವಂಥದ್ದು ಇದೆ. ಹಾಗೆ ನಿಮ್ಮ ಕಮಿಟ್ಮೆಂಟ್ ಕೂಡ ಜಾಸ್ತಿ ಇರುವಂಥದ್ದು. ಹಾಗಾಗಿ ಅದಕ್ಕೆ ಹೇಗೆ ಹಣ ಹೊಂದಾಣಿಕೆ ಮಾಡುವಂಥದ್ದು, ಅದೇ ನಿಮಗೆ ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಈ ದಿನ ಕಾಡುತ್ತೆ. ಇನ್ನು ಕೆಲಸಗಳಲ್ಲಿ ಕೂಡ ವೆಚ್ಚಗಳು ಜಾಸ್ತಿ ಆಗುತ್ತೆ. ಪ್ರಯತ್ನ ಮಾಡ್ತೀರಿ, ಫಲ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಆಶಾಭಂಗವಾಗುವಂಥದ್ದು ಕೂಡ ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ಅಷ್ಟಾಗಿ ನಿಮಗೆ ಅನುಕೂಲ ಇಲ್ಲ. ಇನ್ನು ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಸ್ವಲ್ಪ ನಷ್ಟ ಆಗುತ್ತೆ. ಅದರಲ್ಲೂ ಬೇರೆಯವರ ವಾಹನವನ್ನು ಓಡಿಸಬೇಡಿ. ಜೊತೆಗೆ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ. ಏಕೆಂದರೆ ಪ್ರಯಾಣದಿಂದಲೇ ಈ ದಿನ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು, ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿ, ನಿಮ್ಮ ಕಾರ್ಯಭಾರ, ಇದರಿಂದ ಒತ್ತಡ ಇದೆ. ಮನಸ್ಸಿಗೆ ಏನೋ ಒಂದು ವೇದನೆ, ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಇರ್ಬೋದು. ನಾಳೆಯ ದಿನವೂ ಮುಂದುವರಿಯುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವನ್ನ ಸಹಿಸಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಕುಟುಂಬದಿಂದ ನಿಮಗೆ ಸಂಪೂರ್ಣವಾದಂತಹ ಸಹಕಾರ ಇದೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಎಷ್ಟೇ ನಿಮಗೆ ಅನುಭವ ಇರಲಿ, ವಿದ್ಯಾವಂತರಾಗಿರಲಿ, ಹಾಗೆ ಎಷ್ಟೋ ಕೆಲಸಗಳನ್ನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದರೂ ಈ ದಿನ ಅದೇ ಒಂದು ಕೆಲಸ ಹೊಸದಾಗಿ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಹಾಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಅನುಕೂಲತೆಗಳು ಕೂಡ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಹೊಸ ಲಾಭವನ್ನು ಪಡ್ಕೊಳ್ತೀರಿ. ಮಾಮೂಲಿನಂತೆ ಜೀವನ ಇರಲ್ಲ, ಒಂದು ಹೊಸತು ಅನ್ನುವಂಥದ್ದು ಇದೆ, ಒಂದು ತಿರುವಿದೆ, ಒಂದು ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಪ್ರಯತ್ನ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ಪ್ರತಿಫಲವನ್ನು ಕೊಡುತ್ತೆ. ಹಾಗೆ ನಿಮ್ಮ ಒಂದು ವಿಚಾರಧಾರೆಗಳಲ್ಲಿ ಈ ದಿನ ಉನ್ನತ ಮಟ್ಟದ ಆಲೋಚನೆ ಕೂಡ ಇರುವಂಥದ್ದು, ಮೇಲ್ಮಟ್ಟದಲ್ಲಿರುತ್ತೆ, ಬಹಳ ಮೆಚೂರ್ಡ್ ಆಗಿರುತ್ತೆ ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ರೀತಿ. ಅದರಿಂದಲೇ ಈ ದಿನದಲ್ಲಿ ನಿಮಗೆ ಮೌಲ್ಯ ಹೆಚ್ಚಾಗುವಂಥದ್ದು, ನಿಮಗೆ ಇದ್ದಕ್ಕಿದ್ದಾಗೆ ಏನೋ ಒಂದು ವ್ಯಾಲ್ಯೂ, ನಿಮಗೆ ಒಂದು ಗೌರವ ಸ್ಥಾನಮಾನ ನಿಮ್ಮ ಕುಟುಂಬದಲ್ಲಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಕೆಲಸ ಇರಲಿ, ಎಷ್ಟೇ ಒತ್ತಡ ಇರಲಿ, ಅದನ್ನು ನಿಭಾಯಿಸುವಂಥ ಒಂದು ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ಈ ದಿನ ನಿಮಗೆ ಇರುವಂಥದ್ದು. ಇನ್ನು ಕಲಾವಿದರಿಗೆ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ತುಂಬ ಖುಷಿ, ಸಂತೋಷ, ನಿಮಗೆ ಯಾರು ಇಷ್ಟ ಅಂಥವರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಂಥ ಅವಕಾಶ ಎಲ್ಲವೂ ಒದಗಿ ಬರುತ್ತೆ. ಇಷ್ಟೆಲ್ಲ ಕೊಟ್ಟಿರುವಂಥ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿ. ಹಾಗೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳುವಂಥ ದಿನ. ಎಷ್ಟೋ ದಿನಗಳಿಂದ ಒಂದು ವಿಚಾರ ನಿಮ್ಮ ತಲೆಯಲ್ಲಿತ್ತು, ಏನೋ ಅದು ಗುಂಗಿ ಹುಳುವಿನಂತೆ ಕೊರೀತಾ ಇತ್ತು. ಆದರೆ ಅಂಥ ಒಂದು ವಿಚಾರಕ್ಕೆ ಈ ದಿನ ಒಂದು ಮೂರ್ತ ರೂಪ ಸಿಕ್ಕತ್ತೆ, ಅಂಥ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನ ನಿಮಗೆ ವಿಶೇಷವಾದಂತಹ ಸಂತೋಷವನ್ನು, ಒಳ್ಳೆಯ ಅನುಭವವನ್ನು ತಂದು ಕೊಡುವಂಥದ್ದು. ಅದರಲ್ಲೂ ಗ್ರಹಗತಿಗಳು ನಿಮಗೆ ಅನುಕೂಲವಾಗಿರೋದ್ರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ, ಅದರ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು, ಆಪರ್ಚುನಿಟೀಸ್ ಏನಿದೆ ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಮಾತು ಕಾರ್ಯ ಸಾಧನೆಗೆ ಅನುಕೂಲಕರವಾಗಿರುವಂಥದ್ದು. ಮಾತೇ ನಿಮಗೆ ಅಸ್ತ್ರ, ಕಮ್ಯುನಿಕೇಷನ್ನೇ ಬಹಳ ಪ್ರಬಲವಾಗಿ ಈ ದಿನ ಇರುತ್ತೆ. ಹಾಗೆ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ಉದ್ವೇಗ ಇಲ್ಲ, ತುಂಬ ಹೊಂದಾಣಿಕೆ ಇದೆ. ಹಾಗೆ ತುಂಬ ಪ್ರಾಕ್ಟಿಕಲ್ ಆಗಿ ಇರುವಂಥವ್ರು. ಹಾಗಾಗಿನೇ ಈ ದಿನ ಕೆಲವೊಂದು ಊಹೆಗಾಗಲಿ, ಕನಸಿಗಾಗಲಿ ಅಥವಾ ಹೆಚ್ಚು ಖರ್ಚು ಮಾಡಿದ್ರೆ ಮಾತ್ರ ಬೇರೆಯವರನ್ನು ಒಲಿಸ್ಕೊಳ್ಬೋದು ಅನ್ನುವಂಥ ಧೋರಣೆಗಾಗಲಿ ನಿಮ್ಮ ಸಹಮತ ಇಲ್ಲ. ಅದಕ್ಕಾಗಿಯೇ ಈ ದಿನದಲ್ಲಿ ವ್ಯವಹಾರಗಳನ್ನು ವ್ಯವಹಾರದ ದೃಷ್ಟಿಯಲ್ಲೇ ನೋಡುವಂಥದ್ದು. ಹಾಗೆ ತುಂಬ ಸೆನ್ಸಿಬಲ್ ಆಗಿದ್ದೀರಿ ಕೆಲವು ಸೆನ್ಸಿಟಿವ್ ಆಗಿರುವಂಥ ವಿಚಾರಗಳಿಗೆ. ಹಾಗಾಗಿನೇ ಬೇರೆಯವರ ಮನಃಶಾಸ್ತ್ರವನ್ನು, ಬೇರೆಯವರ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಅದರಂತೆ ನಿಮ್ಮ ನಡೆ ಇರುತ್ತೆ, ಅದರಂತೆ ನಿಮ್ಮ ನಡತೆ ಇರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಹೆಚ್ಚು ಫಲಪ್ರದವಾಗಿರುವಂಥ ಕೆಲಸಗಳು ನಿಮ್ಮಿಂದಾಗತ್ತೆ. ಮನಸ್ಸಿಗೆ ತುಂಬ ಸಂತೋಷ, ಆನಂದ ಅನ್ನುವಂಥದ್ದು ಇದೆ. ಮನೆಯಲ್ಲಿರುವಂಥ ಹಿರಿಯರಿಗೂ ಗೌರವ ಕೊಡುವಂಥದ್ದು, ಅವರ ಮಾತಿನಂತೆ ಈ ದಿನ ನಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಪೂರ್ಣ ಪ್ರಮಾಣದ ವ್ಯಕ್ತಿತ್ವ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಮಧ್ಯದಲ್ಲಿ ಒಂದೆರಡು ಅವಘಡಗಳು, ನೀವಾಗಿ ಮಾಡಿಕೊಳ್ಳುವಂಥ ತಪ್ಪುಗಳು, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಸ್ವಲ್ಪ ಶ್ರಮ ಪಡಬೇಕು, ಸ್ವಲ್ಪ ಕಷ್ಟಪಡಬೇಕು. ಯಾವುದೂ ಕೂಡ ಸುಲಭಕ್ಕೆ ಸಿಕ್ಕಲ್ಲ. ಕೈ ಕೆಸರಾದರೆ ಮಾತ್ರ ನಿಮಗೆ ಬಾಯಿ ಮೊಸರು, ಇಲ್ಲ ಅಂತ ಹೇಳಿದ್ರೆ ಕೆಸರು ಕೆಸರಾಗೇ ಇರುವಂಥದ್ದು. ಅದು ಕೈಗೆ ಮೈಗೆ ಎಲ್ಲ ಅಂಟಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆ ಬೇಕು. ಅದರಲ್ಲೂ ನೀವೇ ಮಾಡದಂತಹ ತಪ್ಪುಗಳು ಕೆಲವಿದೆ, ಅದರಲ್ಲೂ ಕೂಡ ಈ ಅಪವಾದಗಳು ಬರುವಂಥದ್ದು ಇದೆ. ಹಾಗಾಗಿ ಈ ದಿನ ಅಪನಂಬಿಕೆಗಳೇ ಸರಮಾಲೆಯ ರೂಪದಲ್ಲಿ ಬರುವಂಥದ್ದು, ಹಾಗೆ ಅನುಮಾನಗಳು ಕೂಡ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ ಸ್ವಲ್ಪ ಗೊಂದಲ ಗೋಜಲು ಇರುವಂಥ ಸಂದರ್ಭ ಇದೆ. ಹಾಗೆ ಯಾರಿಂದ ಸಾಲ ಪಡ್ಕೊಳ್ಬೇಕು, ಯಾರ ಬಗ್ಗೆ ಹಣಕಾಸಿನ ವಿಚಾರವಾಗಿ ಮಾತಾಡಬೇಕು, ಯಾರ ಸಲಹೆ ಮುಖ್ಯವಾಗಿರುತ್ತೆ, ಇಂಥದ್ರಲ್ಲೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ನಿಮಗೆ ಕಷ್ಟವಾಗುತ್ತೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಜಾಸ್ತಿ. ಜೊತೆಗೆ ಈ ದಿನ ಆರೋಗ್ಯ ಕೂಡ ಅಷ್ಟಾಗಿ ನಿಮಗೆ ಸುಧಾರಣೆಯಲ್ಲಿ ಇಲ್ಲ. ಎಲ್ಲೋ ಒಂದು ಕಡೆ ಮನಸ್ಸಿಗೂ ಚಿಂತೆ ಜಾಸ್ತಿ ಆಗುವಂಥದ್ದು, ದೇಹಾಲಸ್ಯ ಇರುತ್ತೆ. ಸ್ವಲ್ಪ ಈ ಬೇಜವಾಬ್ದಾರಿತನ ಅನ್ನುವಂಥದ್ದಾಗಲಿ ಅಥವಾ ಈ ಇರ್ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಸ್ವಲ್ಪ ಹೆಚ್ಚಾಗಿ ಕಾಣುವಂಥದ್ದು ಈ ದಿನದಲ್ಲಿ. ಹಾಗಾಗಿ ವ್ಯವಹಾರದಲ್ಲಿ ಒಂದು ಪ್ರವಾಸ ಅಂತ ಇದ್ದರೆ ನಿಮಗೆ ಆಗಲ್ಲ. ವಿಸ್ತರಣೆ ಕಾರ್ಯಗಳನ್ನು ಕುಂಠಿತಗೊಳಿಸುವಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗೆ ನಿಮ್ಮ ವಿರೋಧಿಗಳ ಕೈ ಮೇಲಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಎಷ್ಟು ಉನ್ನತಿಯನ್ನು ಕಾಣ್ತಿರೋ ಅಷ್ಟೇ ಶತ್ರುಗಳಿಂದ ಈ ದಿನ ಕಿರಿಕಿರಿ ಅನ್ನುವಂಥದ್ದು ಕೂಡ ಇರುತ್ತೆ. ಬೆಂಬಿಡದ ಭೂತದಂತೆ ನಿಮ್ಮ ಸುತ್ತಮುತ್ತ ಇರುವಂತಹ ಹಿತಶತ್ರುಗಳನ್ನು ಈ ದಿನ ಸ್ವಲ್ಪ ದೂರ ಇಡಬೇಕು. ಹಾಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಹಿಂದೇಟು ಹಾಕುವಂಥದ್ದು ಕೂಡ ಇದೆ. ಯಾವುದಕ್ಕೂ ಮುಂದೆ ಬರಲ್ಲ, ಎಲ್ಲವನ್ನೂ ಕೂಡ ಸ್ವಲ್ಪ ಹಿಂದೆ ಸರಿದು ನೋಡುವಂಥದ್ದು, ಏನೋ ಒಂದು ಭಯ, ಹೆದರಿಕೆ ಅಥವಾ ಜವಾಬ್ದಾರಿಯನ್ನು ವಹಿಸಿಕೊಳ್ಳದೇ ಇರುವಂಥ ಒಂದು ಸ್ವಭಾವ ಈ ದಿನ ಇರಬಹುದು. ಒಟ್ಟಾರೆ ಮಿಶ್ರ ಫಲಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವ ಪಾರ್ವತಿಯರ ದರ್ಶನ ಮಾಡಿ, ಪಾರ್ವತಿಯನ್ನು ಗೌರಿಯನ್ನು ಈ ದಿನ ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಇದ್ದರೆ ಈ ದಿನದಲ್ಲಿ ಕುಟುಂಬದಲ್ಲಾಗಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಾಗಲಿ ಅಷ್ಟೊಂದು ಸಂತೋಷ ಇಲ್ಲ. ಎಲ್ಲ ಒಂದು ಕಡೆ ಭಿನ್ನಾಭಿಪ್ರಾಯವೇ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಇನ್ನು ಆರ್ಥಿಕ ಸಂಕಷ್ಟಗಳು ಕೂಡ ಈ ದಿನ ಹೆಚ್ಚಾಗಿರುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಬಹಳ ಅನುಭವಸ್ಥರಂತೆ ಇರಬೇಕಾಗತ್ತೆ. ಹಾಗೆ ಬಹಳಷ್ಟು ಜನಗಳಿಗೆ ಈ ದಿನ ನಿಮ್ಮ ಮೇಲೆ ಕಣ್ಣಿರುವಂಥದ್ದು, ನಿಮ್ಮ ಚಲನವಲನಗಳನ್ನು ಗಮನಿಸ್ತಾ ಇರುವಂಥವ್ರು. ಹಾಗಾಗಿನೇ ಈ ದಿನ ಯಾವುದೇ ಒಂದು ಕಾನೂನು ಬಾಹಿರವಾದಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ರಹಸ್ಯವಾಗಿ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ನಿಮ್ಮ ಒಂದು ಅನುಭವ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಿಂದೆ ನೋಡಿ ಅನುಭವ ಸಿಕ್ಕತ್ತೆ, ಮುಂದೆ ನೋಡಿದ್ರೆ ಭವಿಷ್ಯ ಸಿಕ್ಕತ್ತೆ, ಸುತ್ತಲೂ ನೋಡ್ತಾ ಇದ್ದರೆ ಸತ್ಯದ ಅರಿವಾಗತ್ತೆ. ಹಾಗೆ ನಿಮ್ಮೊಳಗೆ ನೀವೇ ನೋಡಿಕೊಂಡ್ರೆ ಆತ್ಮವಿಶ್ವಾಸ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ, ಕಠಿಣ ಪರಿಶ್ರಮ ಪಡಬೇಕಾಗತ್ತೆ. ಹಾಗೆ ಆರೋಗ್ಯದ ಕಡೆ ಕೂಡ ಈ ದಿನ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಮ ತಾಯಿಯವರ ಜೊತೆಯಲ್ಲಿ, ತಾಯಿ ಸ್ಥಾನದಲ್ಲಿರುವಂಥ ಹಿರಿಯರ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗ್ಬೋದು. ಸ್ವಲ್ಪ ಜಾಗ್ರತೆ, ಏಕೆಂದರೆ ಮಾತಿಗೆ ಮಾತನ್ನು ಸೇರಿಸಬೇಡಿ ಈ ದಿನದಲ್ಲಿ. ಹಾಗೆ ಈ ದಿನ ಕಾರ್ಯಭಾರದ ಒತ್ತಡ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು ಇದೆ. ಎಷ್ಟು ಮಾಡಿದ್ರೂ ಇಷ್ಟೇ ಅನ್ನುವಂಥ ಒಂದು ವಿಚಾರಧಾರೆ ಈ ದಿನ ನಿಮ್ಮ ಮನಸ್ಸಿಗೆ ಬರುವಂಥದ್ದು. ಆದರೆ ನಿಮ್ಮ ತೀರ್ಮಾನಗಳು ಅಷ್ಟೊಂದು ಕ್ರಮಬದ್ಧವಾಗಿರಲ್ಲ, ಪ್ರಾಕ್ಟಿಕಲ್ ಆಗಿರಲ್ಲ, ಲಾಭದಾಯಕವಾಗಿರಲ್ಲ. ಹಾಗಾಗಿನೇ ಯಾವುದೇ ಒಂದು ಪ್ರಮುಖ ವಿಚಾರಗಳಲ್ಲಿ ಈ ದಿನ ತೀರ್ಮಾನಕ್ಕೆ ಕೈ ಹಾಕಬೇಡಿ. ಇನ್ನು ಹಣಕಾಸಿನ ವಿಚಾರಗಳನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರ, ದಾಂಪತ್ಯದ ವಿಚಾರ, ಇದರಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ, ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಆತ್ಮವಿಶ್ವಾಸ. ಆದ್ದರಿಂದಲೇ ಈ ದಿನ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಬಹಳ ಖುಷಿಯಿಂದ ಅದನ್ನು ಸ್ವೀಕರಿಸ್ತೀರಿ. ಹಾಗೆ ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು, ಟೈಮ್ ಸೆನ್ಸ್ ಅನ್ನುವಂಥದ್ದು ಬಹಳ ವಿಪರೀತವಾಗಿರುತ್ತೆ ನಿಮಗೆ. ಹಾಗೆ ಪರಿಣಾಮಕಾರಿಯಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹೊಸಬರ ಭೇಟಿ, ಗಣ್ಯರ ಭೇಟಿ ಈ ದಿನ ನಿಮಗೆ ನಾಳೆಯ ದಿನಕ್ಕೆ ಬೇಕಾಗಿರುವಂಥ ಭವಿಷ್ಯಕ್ಕೆ ಪೂರಕವಾಗಿರುವಂಥ ಕೆಲವೊಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ನಿಮಗೆ ಸಹಾಯಕವಾಗುತ್ತೆ. ಹಾಗೆ ನೀವು ಕೈಗೊಳ್ಳುವಂಥ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಬೆಲೆ ಬಾಳುವಂಥ ಕೆಲವು ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆ ಇದೆ, ಒಂದು ಪ್ಲ್ಯಾನ್ ಇದೆ. ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀರಿ. ಹಾಗೆ ನಿಮ್ಮ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನ ನಿಮ್ಮ ಸಂವಾದ, ಮಾತುಕತೆ ಅಥವಾ ಒಂದು ಕಮ್ಯುನಿಕೇಷನ್ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥದ್ದು ಇದೆ. ಏಕೆಂದರೆ ಸಮಸ್ಯೆಯಾಗಿ ಇರಬಾರ್ದು, ಅಂಥವರ ಮನಸ್ಸನ್ನು ತಿಳಿಗೊಳಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ವಿಷಯಾಧಾರಿತವಾದಂಥ ಚರ್ಚೆ ಈ ದಿನ ಮುಂದುವರಿಯುತ್ತೆ. ಇದರಿಂದ ಹೆಚ್ಚು ಅನುಕೂಲತೆಗಳು ಉಂಟಾಗುವಂಥದ್ದು ಕೂಡ ಇದೆ. ಆದರೆ ಅಲ್ಪ ಯಶಸ್ಸಿನಿಂದ ಮೈಮರಿಬೇಡಿ, ಏಕೆಂದರೆ ಸಾಧನೆ ಮಾಡಬೇಕಾಗಿರುವಂಥದ್ದು ಇನ್ನೂ ಬಹಳಷ್ಟಿದೆ. ಈ ದಿನದ್ದು ಒಂದು ಝಲಕ್ ಅಷ್ಟೇ. ನಿಮಗೆ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತಾ ಇದೆ ಅನ್ನುವಂಥದ್ದು, ಆದರೆ ಆ ಯಶಸ್ಸು ಇನ್ನೂ ಅಗಾಧವಾಗಿರುವಂಥದ್ದು. ಸ್ಕೈ ಈಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಒಂದು ಅಜೆಂಡಾ ಆಗಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಿ. ಅದಕ್ಕಾಗಿಯೇ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆ ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಹಣಕಾಸಿನ ವಿಚಾರಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ವ್ಯಾಪಾರ ವ್ಯವಹಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ನೀವು ಅಂದುಕೊಂಡಂತಹ ಫಲಿತಾಂಶ ಸಿಕ್ಕಲ್ಲ, ಲಾಭ ಇಲ್ಲ.
ಎಲ್ಲ ಒಂದು ಕಡೆ ಸಾಲಕ್ಕೆ ನೀವು ಹಣವನ್ನು ಕಟ್ಟಬೇಕು, ವಸ್ತುಗಳನ್ನೇ ಖರೀದಿ ಮಾಡಬೇಕು. ಆದರೆ ಈ ವ್ಯಾಪಾರ ವಹಿವಾಟು ಅನ್ನುವಂಥದ್ದು, ಈ ದಿನ ಮೂಮೆಂಟ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಎಲ್ಲವೂ ಕೂಡ ಇರುತ್ತೆ ಬಂಡವಾಳದ ರೂಪದಲ್ಲಿ, ಆದರೆ ಈ ಟರ್ನ್ ಓವರ್ ಅನ್ನುವಂಥದ್ದು ಮಾತ್ರ ಶೂನ್ಯವಾಗಿರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ವಿಫಲತೆ ಇದೆ. ಯಾಕೆಂದರೆ ನೀವು ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಅನಾನುಭವಿಗಳು ಏನಿದ್ದಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರುವಂಥವರ ಒಂದು ಮಾತನ್ನು ಕೇಳ್ತೀರಿ, ಅವರು ನಿಮ್ಮನ್ನು ಮುನ್ನಡೆಸ್ತಾರೆ, ಅವರ ಒಂದು ಸಲಹೆ, ಅದರಿಂದ ನಿಮಗೂ ತಪ್ಪು ದಾರಿ ಹಿಡಿಯುವಂಥದ್ದು, ಇದು ನಿಮಗೆ ನಷ್ಟಕ್ಕೆ ಕಾರಣವಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನೀವು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಕೆಲಸಗಳನ್ನು ಮಾಡಬೇಕು, ಬೇರೆಯವರ ಮೇಲೆ ತುಂಬ ಡಿಪೆಂಡ್ ಆಗಬಾರ್ದು. ಹಾಗೆ ಈ ದಿನ ನಿಮ್ಮ ಮಾತು ಕೂಡ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸಂಗಾತಿಗೆ, ನಿಮ್ಮ ಪತಿಗೆ ಅಥವಾ ಪತ್ನಿಗೂ ಕೂಡ ಈ ದಿನ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಏಕೆಂದರೆ ಮುಂದಾಲೋಚನೆ ಇಲ್ಲದೆ ಮಾತಾಡುವಂಥದ್ದು, ದುಡುಕಿನ ಮಾತುಗಳಿದು. ಹಾಗಾಗಿ ಈ ಮಾತು ಅವರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದುಬಿಡುತ್ತೆ. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಈ ದಿನ ಸಣ್ಣವರು ದೊಡ್ಡಸ್ತಿಕೆಯ ನಾಟಕ ಆಡ್ತಾರೆ, ಆದರೆ ದೊಡ್ಡವರು ಮಾತ್ರ ಸಣ್ಣವರಿಗಿಂತ ಸಣ್ಣವರಾಗಿರ್ತಾರೆ, ಮಗುವಿಗಿಂತ ಮಗುವಾಗಿ ನಡೆದುಕೊಳ್ತಾರೆ. ಈ ಸಣ್ಣಸ್ತಿಕೆ ದೊಡ್ಡಸ್ತಿಕೆ ಲಕ್ಷಣವಾಗಿರುವಂಥದ್ದು. ಸೌಜನ್ಯ ಇದ್ದರೆ ಇದು ಬಂದೇ ಬರುತ್ತೆ. ಹಾಗಾಗಿನೇ ಈ ದಿನ ನೀವು ಸಣ್ಣತನವನ್ನು ತೋರಿಸಬೇಡಿ, ಯಾರಲ್ಲೂ ತಪ್ಪನ್ನು ದೋಷವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಜನರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲಿ ಯಾವುದೇ ಬದಲಾವಣೆ, ಅದು ಹೀಗಿದ್ದರೆ ಚೆನ್ನಾಗಿತ್ತು, ಹಾಗಿದ್ದರೆ ಚೆನ್ನಾಗಿತ್ತು ಅನ್ನುವಂಥ ಈ ಕೊಂಕು ನಿರ್ಧಾರಗಳನ್ನು ಮಾತ್ರ ಈ ದಿನ ತೆಗೆದುಕೊಳ್ಬೇಡಿ. ಸ್ವಲ್ಪ ಮೌನವಾಗಿದ್ಬಿಡಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ದಾರಿದ್ರ್ಯ ದಹನ ಸ್ತೋತ್ರವನ್ನು ನೀವು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ, ಮಂಗಳವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿಯವರಿಗೆ ಈ ದಿನ ಬಹಳ ಯಶಸ್ವಿ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಇರುವಂತಹ ದಿನ. ಹಾಗಾಗಿ ಮನಸ್ಸಿಗೆ ತತ್ಕಾಲಕ್ಕೆ ಸ್ವಲ್ಪ ಸಮಾಧಾನ ಇದೆ. ಕಷ್ಟಗಳಿದೆ, ನೋವುಗಳಿದೆ, ತುಂಬ ಒತ್ತಡದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಆದರೂ ಈ ದಿನ ಯಾರದ್ದೋ ಒಂದು ಮಾತು ನಿಮಗೆ ಭರವಸೆಯನ್ನು ಮೂಡಿಸುತ್ತೆ, ಯಾರದ್ದೋ ಸಾಂತ್ವನದ ಮಾತು ಈ ದಿನ ನಿಮಗೆ ಸ್ವಲ್ಪ ಸಹಾಯವನ್ನು ಮಾಡುತ್ತೆ. ಹಾಗೆ ಎಷ್ಟೇ ಒಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ಬಂದರೂ ಕೂಡ ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರ್ತೀರಿ. ಹಾಗಾಗಿನೇ ವ್ಯವಹಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸುವಂಥದ್ದು ಕೂಡ ಇದೆ. ಇನ್ನು ಹೊಸಬರ ಪರಿಚಯ ಈ ದಿನ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುತ್ತೆ. ಅವರಿಂದ ನಿಮಗೆ ಸಹಾಯ ಸಹಕಾರಗಳಂತೂ ಮುಂದೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ಒಂದು ರೀತಿಯ ಕೆಲಸ ಆಗಲಿ, ಒಂದು ಸ್ಪರ್ಧೆ ಆಗಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಕ್ರೀಡೆ ಆಗಲಿ, ಎಲ್ಲದರಲ್ಲೂ ಒಂದು ರೀತಿಯ ಸಮಾಧಾನಕರವಾದಂಥ ಒಂದು ಪ್ರಗತಿ ಇರುತ್ತೆ. ಹಾಗೆ ರಾಜಕಾರಣಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ. ನೀವು ಗಣ್ಯರನ್ನು ಭೇಟಿ ಮಾಡಬೇಕಾ, ಅಧಿಕಾರಿಗಳನ್ನು ಭೇಟಿ ಮಾಡಬೇಕಾ, ಸರ್ಕಾರದ ಮಟ್ಟದಲ್ಲಿ ಯಾವುದೇ ಕೆಲಸ ಕಾರ್ಯಗಳಾಗಬೇಕಾ, ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ. ಸ್ವಲ್ಪ ಪ್ರಯತ್ನದಲ್ಲೇ ಅಪಾರವಾದಂಥ ಯಶಸ್ಸು ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮಗೆ ಹಠಾತ್ತಾಗಿ ಆರ್ಥಿಕ ಲಾಭಗಳು ಆಗುವಂಥದ್ದು ಕೂಡ ಇದೆ. ಎಲ್ಲಿಂದಲೋ ಹಣ ಬರುತ್ತೆ, ಒಂದಲ್ಲ ಎರಡು ಮೂಲದಿಂದ ಹಣ ಬರುವಂಥ ಸಾಧ್ಯತೆಗಳು ಕೂಡ ಸೂಚನೆಯ ಮೇರೆಗೆ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಶುಭ ಸುದ್ದಿ ಸಿಕ್ಕುವಂಥದ್ದು, ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಸಹಕಾರ, ಎಲ್ಲೋ ಕೋಪ ಮಾಡಿಕೊಂಡಿರುವಂಥವ್ರು, ಎಲ್ಲೋ ಮುನಿಸ್ಕೊಂಡಿರುವಂಥವ್ರು, ಟಾಕಿಂಗ್ ಟರ್ಮ್ಸಲ್ಲಿ ಇಲ್ಲದೆ ಇರುವಂಥವ್ರು ಈ ದಿನ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಮಾತು ಬೇಕು, ನಿಮ್ಮ ಸಂಘ ಅವರಿಗೆ ಬೇಕು, ನಿಮ್ಮ ಸಹಾಯ ಅವರಿಗೆ ಬೇಕು, ನಿಮ್ಮ ಸಹವಾಸ ಅವರಿಗೆ ಬೇಕು. ಅದಕ್ಕಾಗಿಯೇ ಅವರು ನಿಮ್ಮನ್ನು ಅರಸಿ ಬರುವಂಥವ್ರು. ಹಾಗಾಗಿ ನಿಮ್ಮನ್ನು ಪ್ರೀತಿಸುವಂಥವರು ಎಷ್ಟೇ ದೂರದಲ್ಲಿದ್ದರೂ ಕೂಡ ಬರ್ತಾರೆ. ನಿಮ್ಮನ್ನು ಕಡೆಗಾಣಿಸುವಂಥವರು ನಿಮ್ಮ ಎದುರಿಗಿದ್ದರೂ ಕೂಡ ಅವರು ದೂರ ಇದ್ದಂತೆಯೇ. ಹಾಗಾಗಿ ಈ ದಿನ ತುಂಬ ಪ್ರಾಯೋಗಿಕವಾಗಿರುವಂಥ, ಪ್ರಾಕ್ಟಿಕಲ್ ಆಗಿರುವಂಥ ಅನುಭವಗಳು ಈ ದಿನ ಆಗುತ್ತೆ. ಯಶಸ್ವಿ ದಿನ. ಸ್ಪರ್ಧೆಯಲ್ಲಿ ಈ ದಿನ ತುಂಬ ಯಶಸ್ಸು ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸ್ ಗೊತ್ತಿದ್ರೆ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಚಟುವಟಿಕೆಯಲ್ಲಿ, ನಿಮ್ಮ ಪ್ರಯಾಣದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶಗಳು ಇರಲ್ಲ, ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕುಟುಂಬ ಸದಸ್ಯರಿಂದಲೇ ನಿಮಗೆ ಒತ್ತಡಗಳು ಉಂಟಾಗುವಂಥದ್ದು. ಎಲ್ಲ ಒಂದು ಕಡೆ ಕೆಲಸದ ಬಗ್ಗೆ ಒತ್ತಡ, ನಿಮ್ಮಲ್ಲಿರುವಂಥ ಅಶಿಸ್ತನ್ನು ನೀವು ದೂರ ಮಾಡಬೇಕು ಅನ್ನುವಂಥ ಒಂದು ಒತ್ತಡ, ಮನೆಯ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ಒತ್ತಡ, ಇನ್ನು ಎಷ್ಟೋ ಕೆಲಸಗಳು ಬಾಕಿ ಇದೆ ಅನ್ನುವಂಥ ಒಂದು ಒತ್ತಡ, ಹೀಗೆ ನಾನಾ ರೀತಿಯಲ್ಲಿ ಒತ್ತಡಗಳಿರುತ್ತೆ. ಮನೆಯ ಒಳಗೂ ಒತ್ತಡ, ನಿಮ್ಮ ಮನೆಯ ಹೊರಗೆ ಹೋದರೆ ಅಲ್ಲೂ ಕೂಡ ಒತ್ತಡ ಇರುವಂಥ ಸಾಧ್ಯತೆ ಜಾಸ್ತಿ ಇದೆ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಈ ದಿನ ವಿಶ್ರಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಊಟೋಪಚಾರಗಳಿಲ್ಲ, ನಿಮ್ಮ ಕಷ್ಟ ಸುಖಗಳನ್ನು ವಿಚಾರಿಸುವಂಥವರಿಲ್ಲ, ಎಲ್ಲ ಒಂದು ಕಡೆ ಒಂಟಿಯಾಗಿದ್ದೇನೆ ಅನ್ನುವಂಥ ಭಾವನೆ ಆಗಾಗ್ಗೆ ಬರುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಆಪ್ತರು, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಕೈ ಬಿಡಲ್ಲ. ಯಾರು ಬಿಟ್ಟರೂ ಭಗವಂತ ಅಂತೂ ಬಿಟ್ಟೇ ಬಿಡಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗಾಗಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇರಿ, ಅದು ಸುಗಮವಾಗಿ ಸಾಗುತ್ತೆ. ಹಾಗೆ ಈ ದಿನದಲ್ಲಿ ಹೆಚ್ಚಿನ ಜವಾಬ್ದಾರಿ, ಕಾರ್ಯಭಾರ ಇರುವಂಥದ್ದು. ಹಾಗಾಗಿ ಯಾರಲ್ಲಿ ಕೆಲಸವನ್ನು ಹಂಚಿ ಕೆಲಸವನ್ನು ಮಾಡಿಸ್ಕೊಳ್ಬೋದು ಅನ್ನುವಂಥ ಒಂದು ವಿವೇಚನೆ ಇರಲಿ. ಇನ್ನು ವಿಶೇಷವಾಗಿ ನಿಮ್ಮ ಸಾಧನೆಗೆ ಬೇಕಾಗಿರುವಂಥ ಕೆಲವು ಸಹಕಾರಗಳನ್ನು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಅನುಭವಸ್ಥರ ಮಾತನ್ನು ಕೇಳಿ, ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆಯ ಮೇರೆಗೆ ಮುಂದುವರಿಯುವಂಥ ಒಂದು ಪ್ರಯತ್ನ ಮಾಡಿ. ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳಬೇಡಿ. ಹಾಗೆ ಈ ದಿನ ಕೆಲಸದಲ್ಲಾಗಲಿ ಅಥವಾ ನಿಮ್ಮ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಡಾಪ್ಟಬಿಲಿಟಿ ಅನ್ನುವಂಥದ್ದು ಬೇಕು. ಹಾಗೆ ನಿಮ್ಮದೇ ಹಠ ಸಾಧನೆ ಮಾಡುವಂಥ ಧೋರಣೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಹೂಡಿಕೆಯ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಒಂದು ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ಹಣಕಾಸಿನ ವಿಚಾರದಲ್ಲಿ ಕಟ್ಟುನಿಟ್ಟಾಗಿರಬೇಕು, ಲೆಕ್ಕಾಚಾರ ಇರಲೇಬೇಕು. ಹಾಗಾಗಿ ಯಾರಿಗೆ ಕೊಟ್ಟರೂ ಹಣ ಲೆಕ್ಕದಲ್ಲೇ ಕೊಡಿ. ಹಾಗೆ ತೀರಾ ಹತ್ತಿರದವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.